ನಮಸ್ತೆ. ನಮ್ಮ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ಇವತ್ತಿನ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಒಂದು ವಿಶೇಷವಾದ ವ್ಯಕ್ತಿ, ಅವ್ರನ್ನ ನಾನು ಗುರುಗಳಂತಲೇ ಹೇಳ್ಬೋದು, ಸರೋಜಾ ಮ್ಯಾಮ್. ನಿಮ್ಮ ಬಗ್ಗೆ ನಿಮ್ಮ ಸ್ಟೂಡೆಂಟ್ಸ್ ಹತ್ರ ಭಾಳ ಕೇಳಿದ್ದೀನಿ ನಾನು. ಇವತ್ತು ನೀವಾಗೆ ನಿಮ್ಮ ಪರಿಚಯನ ನೀವು ಹೇಳ್ಕೋಬೇಕು. ನನ್ನ ಪರಿಚಯ ಅಂತಂದರೆ ನನ್ನ ಹೆಸರು ಸರೋಜ ಶೆಟ್ಟಿ ಅಂತ. ನಾನು 89ನೇ ಇಸ್ವಿಯಿಂದ ಯೋಗಾಸನ ಕಲಿತಾ ಇದ್ದೀನಿ ಓಕೆ. ಅವಾಗ ಶುರು ಮಾಡಿದ್ದು ರಾಷ್ಟ್ರೋತ್ಥಾನ ಪರಿಷತ್ತಲ್ಲಿ. ಅಂದರೆ ನಾನು ಸೇರ್ಕೋಬೇಕು, ನಾವು ಯೋಗಾಸನ ಕಲಿಬೇಕು, ಈ ಥರ ಟೀಚರ್ ಆಗಬೇಕು ಅದ್ರದ್ದೇನು ಕಲ್ಪನೆ ಇರಲಿಲ್ಲ ನನಗೆ. ನಾನು ನನ್ನ ಫ್ರೆಂಡ್ ಇಬ್ಬರೇ ಸುಮ್ಮನೆ ಹೀಗೆ ಚಾಮರಾಜಪೇಟೆಲಿ ಹೋಗ್ತಾ ಇದ್ದಾಗ ಬ್ಯಾನರ್ ಹಾಕಿದ್ರು, ಯೋಗ ತರಗತಿಗಳು ಶುರುವಾಗುತ್ತೆ ಅಂತ ಹೇಳಿ. ಅದನ್ನ ನೋಡ್ಬಿಟ್ಟು ಸುಮ್ಮನೆ ಹೋಗೋಣ ಸೇರ್ಕೊಳ್ಳೋಣ ಅಂತ ಹೋಗಿ ಸೇರ್ಕೊಂಡಿದ್ದು. ಓಕೆ. ಆಮೇಲೆ ಹಾಗೆ ಕಲಿತಾ ಅಲ್ಲಿ ಕಲಿಸ್ತಾ ನಾನು ಕಲಿತಾ 20 ವರ್ಷ ಅಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತಲ್ಲಿ ಸರ್ವಿಸ್ ಮಾಡಿದೆ. ವೆರಿ ನೈಸ್. ಚಾಮರಾಜಪೇಟೆನಲ್ಲಿ ಕೇಶವ ಶಿಲ್ಪದಲ್ಲಿ. ನಂತರ ಇಲ್ಲಿ ಸಂಜೆ ಬ್ಯಾಚ್ ಇತ್ತು, ಆಮೇಲೆ ಬೆಳಗ್ಗೆ ಬ್ಯಾಚ್ ಇರಲಿಲ್ಲ. ಸರಿ, ಇಲ್ಲಿ 10 ಗಂಟೆ ಬ್ಯಾಚ್ ತಗೋಬೇಕು ಅಂತೇಳಿ ಎಲ್ಲರೂ ಅಕ್ಕಪಕ್ಕದವರೆಲ್ಲರೂ ಕೇಳಿದ್ಮೇಲೆ ಅಲ್ಲಿ ಹೋಗೋದು ಬಿಟ್ಟೆ. 20 ವರ್ಷ ಆದಮೇಲೆ ಅಲ್ಲಿ ಬಿಟ್ಟು ಇಲ್ಲಿ 4 ಬ್ಯಾಚ್ ಮಾಡ್ತಾ ಇದ್ದೀನಿ ಈಗ. ಅದಕ್ಕೆ ಇನ್ನೊಂದು ಇದರಲ್ಲಿ ನಾನು ಪ್ರಶ್ನೆ ಕೇಳ್ತೀನಿ, ಆವಾಗ ನಿಮ್ಮ ಜರ್ನಿ ಹೆಂಗಿದೆ ಅಂತ ಅದನ್ನು ನೀವು ಕಂಪ್ಲೀಟ್ ಆಗಿ ಹೇಳಿ. ಅದಕ್ಕಿಂತ ಮುಂಚೆ ಸರೋಜಾ ಮ್ಯಾಮ್, ನೀವು ನಿಮ್ಮ ಬಾಲ್ಯಕ್ಕೆ ಹೋಗೋದಿದ್ರೆ ನಿಮ್ಮ ಏನೋ ಚೈಲ್ಡ್ಹುಡ್ ಮೆಮೊರೀಸ್ ಆಗಲಿ ಅಥವಾ ಚೈಲ್ಡ್ಹುಡಲ್ಲಿ ಸ್ಕೂಲ್ ಟೈಮಲ್ಲಿ ನಿಮ್ಮ ಗುರುಗಳಾಗಲಿ ಯಾರು ನಿಮಗೆ ಮಾದರಿ ಆದರು? ಹೂ ಇಸ್ ದ ಅಂದರೆ ಯೋಗಾಸನದ್ರಲ್ಲೇನು ಮಾದರಿ ಇರಲಿಲ್ಲ, ನಾನು ಸ್ಪೋರ್ಟ್ಸಲ್ಲಿದ್ದೆ. ಗ್ರೇಟ್. ಓಕೆ. ಅದು ತುಂಬ ಆಸೆ ಇತ್ತು ನನಗೆ ಸ್ಪೋರ್ಟ್ಸಲ್ಲಿ ಮುಂದೆ ಬರಬೇಕು ಅಂತೇಳಿ. ಅವಾಗ ರನ್ನಿಂಗ್ ರೇಸು ಮತ್ತು ಶಾರ್ಟ್ ಪಟ್ ಈ ಥರದ್ರಲ್ಲೆಲ್ಲ ಖೋಖೋ ಅವಾಗೆಲ್ಲ ಇದೆ ತಾನೆ, ತುಂಬ ಫೇಮಸ್ ಇದ್ದಿದ್ದು ಅವಾಗ ನಮ್ಮ ಜನ್ರೇಷನ್ನಲ್ಲಿ. ಅವಾಗ ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಅದ್ರಲ್ಲಿ ಸ್ವಲ್ಪ ಮಾಡ್ತಾ ಇದ್ದೆ ಅಷ್ಟೆ. ಹಾಗೆ. ನಿಮ್ಮ ಹುಟ್ಟೂರು ಯಾವುದು? ತುಮಕೂರು. ಓಕೆ. ತಂದೆ ತಾಯಿ ಇವಾಗ ಇಬ್ಬರು ಇಲ್ಲ. ಓಕೆ. ಸರಿ. ಸೊ ನಿಮಗೆ ತಂದೆ ಕಡೆ ಜಾಸ್ತಿ ನೀವು ಅಂದರೆ ಎಲ್ಲರೂ ಅಂತಂದರೆ ಅಂದರೆ ಡಾಟರ್ಸ್ ಆಫ್ ಫಾದರ್ಸ್ ಪ್ರಿನ್ಸಸ್ ಅಂತ ಹೇಳಿ ಆ ಥರ ಇತ್ತಾ, ಅಥವಾ ನಿಮ್ಮ ತಾಯಿಗೆ ನೀವು ಹತ್ರವಾಗಿದ್ರೆ ಅಥವಾ ಇಬ್ರಿಗೂ ಈಕ್ವಲ್ ಆಗಿದ್ರಿ? ಹೌದು, ಇಬ್ರಿಗೂ ಈಕ್ವಲ್. ಓಕೆ. ನಿಮ್ಮ ಬಾಲ್ಯದ ನೆನಪಿಂದ ನೀವು ಯಾವುದಾದ್ರೂ ಇಫ್ ಯು ವಾಂಟ್ ಟು ಶೇರ್ ಈ ಒಂದು ಮೆಮೊರಿ ನನ್ನಲ್ಲಿ ಯಾವಾಗಲೂ ಇರುತ್ತೆ ಅನ್ನೋದು ಯಾವುದಾದ್ರೂ ಮೆಮೊರಿ? ಅಂದರೆ ನನಗೆ ಸ್ಪೋರ್ಟ್ಸಲ್ಲೇ ಜಾಸ್ತಿ ಒಲವಿದ್ದಿದ್ದು, ಓದಬೇಕು ಅನ್ನೋದಿತ್ತು. ಓಕೆ. ಹಾಗೆ. ನೀವು ಓದೋದ್ರಲ್ಲಿ ಏನು ಮಾಡ್ಕೊಂಡಿದ್ದೀರಾ? ನಾನು MA ಈಗ ಮಾಡಿದ್ದು. ಓಕೆ. ಸೋಷಿಯಾಲಜಿ. ಓಕೆ. ಸೊ ಯೋಗ ಕಡೆ ನಿಮ್ದು ಆಸಕ್ತಿ ಬಂದಿರೋದು ಜಸ್ಟ್? ಹೌದು. ಅಂದರೆ ನನಗೇನಂದರೆ ಮುಂಚೆಯಿಂದ ಏನಾದರೂ ಕಲಿಬೇಕು ಅನ್ನೋದು ಆಸಕ್ತಿ ತುಂಬ ಇರುತ್ತೆ. ಈಗ ಯಾವುದಾದ್ರೂ ಹೊಸದು ನೋಡಿದ್ರೆ ನಾನು ಕಲಿಬೇಕು ಅನ್ನೋ ಥರ. ಹಾಗೆ ಆ ಥರ ಶುರುವಾಗಿದ್ದು ಜರ್ನಿ. ನಾನು ನಿಜವಾಗ್ಲೂ ಯೋಗಾಸನದಲ್ಲಿ ಇಷ್ಟೆಲ್ಲ ಏನೂ ಮಾಡಿಲ್ಲ, ಇನ್ನು ಸುಮ್ಮನೆ ಒಂದು ಸಾಸಿವೆ ಕಾಳಷ್ಟು ನಾನು ಮಾಡಿಲ್ಲ. ಅದು ತುಂಬ ಅಗಾಧವಾದ ಸಮುದ್ರದ ಥರ ಇರುತ್ತದೆ ಯೋಗಾಸನದ್ದು. ಯಾವುದೇ ಫೀಲ್ಡ್ ಆಗಲಿ, ಯಾವುದೇ ಕಲಿಕೆ ಆಗಲಿ, ಯಾವುದೇ ಫೀಲ್ಡಲ್ಲಿ ತಗೊಂಡ್ರು ತುಂಬ ಇರುತ್ತೆ, ಅಗಾಧವಾಗಿರುತ್ತೆ ಕಲಿಯೋದು. ಅದರಲ್ಲಿ ಒಂದು ಸಾಸಿವೆ ಕಾಳಷ್ಟು ಕಲ್ತಿದ್ದೀನಲ್ಲೋ ಗೊತ್ತಿಲ್ಲ ನನಗೆ. ಹಾಗೆ. ಓಕೆ. ಈಗ ನೀವು ನಿಮ್ಮ ಕಾಲೇಜ್ ಮುಗಿಸ್ಕೊಂಡ್ರಿ, ಮದುವೆ ಆಯಿತು, ಸೊ ಮಕ್ಕಳಾದರು. ಸೊ ಅದರಲ್ಲೇ ನಾವು ಆ್ಯಕ್ಚುಲಿ ನಮ್ಮ ಪ್ರಪಂಚ ಏನಿದೆ ಅದರಲ್ಲೇ ಇನ್ವಾಲ್ವ್ ಆಗಿ ಹೋಗ್ಬಿಡುತ್ತೆ. ಬಟ್ ಅದಕ್ಕೆ ಏನೋ ನೆಕ್ಸ್ಟ್ ಟು ದ್ಯಾಟ್ ನಾವೇನಾದರೂ ಒಂದು ಮಾಡಬೇಕು, ಏನೋ ಸಾಧಿಸ್ಬೇಕು ಅಂತಂದರೆ ಅದು ನಮ್ಮ ಇನ್ನರ್ ಸೆಲ್ಫ್ ನಮಗೆ ಹೇಳುತ್ತೆ. ಕರೆಕ್ಟಾ? ನೀವು ಯೋಗ ಕಡೆ ನಿಮ್ಮ ಆಸಕ್ತಿ ತೋರಿಸಿದ್ರಿ, ನಿಮ್ಮದು ಒಂದು ಜರ್ನಿ ಹೇಳಬೇಕು ಅಂತಂತಂದರೆ ಇಟ್ ಸ್ಟಾರ್ಟೆಡ್ ಆ್ಯಸ್ ಯು ಸ್ಟಾರ್ಟೆಡ್ ಆ್ಯಸ್ ಅ ಸ್ಟೂಡೆಂಟ್ ಆ್ಯಂಡ್ ನೌ ಯು ಆರ್ ಅ ಟೀಚರ್, ಯು ಆರ್ ಅ ಗುರು ಟು ಲಾಟ್ ಆಫ್ ಟೀಚ್ ದ ಟೀಚರ್ಸ್ ಕಾನ್ಸೆಪ್ಟು ನಿಮ್ಮಲ್ಲಿ ನೀವು ಮಾಡ್ಕೊಂಡಿದ್ದೀರಾ. ಇಲ್ಲಿ ಪರ್ಟಿಕ್ಯುಲರ್ಲಿ ನಿಮ್ಮ ಸ್ವಂತ ಯಾವಾಗ ಶುರು ಮಾಡಿದ್ರಿ? ಇಲ್ಲಿ 93 ನಾವು ಶುರು ಮಾಡಿದ್ದು. ಇಲ್ಲಿ 89ಇಂದ ನಾನು ಕಲಿಯೋಕ್ಕೆ ಶುರು ಮಾಡಿದ್ದು ರಾಷ್ಟ್ರೋತ್ಥಾನದಲ್ಲಿ. 93ನಲ್ಲಿ ನಾವು ಇಲ್ಲಿಗೆ ಬಂದು, ಮುಂಚೆ ಚಾಮರಾಜಪೇಟೆಲಿದ್ದು, ಇಲ್ಲಿಗೆ ಬಂದ ಮೇಲೆ ಶುರು ಮಾಡಿದ್ದು. ಅವಾಗಲಿಂದ ನಡೀತಾ ಇದೆ. ಓಕೆ. ನೀವು ಎಷ್ಟು ಜನ ಸ್ಟೂಡೆಂಟ್ಸ್ ಇಂದ ಸ್ಟಾರ್ಟ್ ಮಾಡಿದ್ದು? ಇಲ್ಲಿ
ಒಂದು 10 ಜನ ಸ್ಟೂಡೆಂಟ್ಸ್. ಬಿಗಿನಿಂಗ್ ಅಂದ್ರೆ ಅವಾಗ ಇಷ್ಟು ದೊಡ್ಡ ಹಾಲ್ ಇರಲಿಲ್ಲ, ಕೆಳಗಡೆ ಹಾಲಲ್ಲಿ ಶುರು ಮಾಡಿದ್ದು. ತುಂಬಾ ಜನ ಕೇಳಕ್ ಶುರು ಮಾಡಿದ್ಮೇಲೆ ಇಲ್ಲಿ ಮೇಲ್ಗಡೆ ಸೆಪರೇಟ್ ಆಗಿ ಯೋಗ ಹಾಲ್ ಅಂತಾನೆ ನನಗೆ ಹೇಗ್ ಬೇಕೋ ಆ ಥರ ನಾನೇ ನಿಂತು ಎಲ್ಲ ಮಾಡಿಸ್ಕೊಂಡಿದ್ದು. ಹೌದು, ನಾನು ನೋಡ್ತಾ ಇದ್ದೀನಿ ಅಂದರೆ ನಿಮ್ಮ ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೀವೇನೋ ಹಗ್ಗಗಳನ್ನು ಎಲ್ಲ ಇದು ಮಾಡಿ, ಸೊ ನಿಮ್ಮ ಸ್ಪೆಷಾಲಿಟಿಗೆ ಬರಬೇಕು ಅಂತಂತಂದ್ರೆ ಯೋಗದಲ್ಲಿ ನಿಮ್ಮ ಸ್ಪೆಷಾಲಿಟಿ ಏನು? ಸ್ಪೆಷಲೈಸೇಷನ್ ನಮ್ದಂತಂದ್ರೆ ನಮ್ದು ಯೋಗ ಗುರುಗಳು BK ಸೈಂಗರ್, ವರ್ಲ್ಡ್ ಫೇಮಸ್ ಅವರು ವಿತ್ ಪ್ರಾಪ್ಸ್ ಅಲ್ಲಿ, ಅಂದ್ರೆ ಈಗ ಮಾಡೋಕ್ಕಾಗೋದಿಲ್ಲ, ಈಗ ಆರ್ಥರೈಟಿಸ್ ಇರುತ್ತೆ ಅನ್ಕೊಳ್ಳಿ, ಬ್ಯಾಕ್ ಪೇನ್ ಇರುತ್ತೆ, ಯಾರಿಗೂ ಮಾಡೋಕ್ಕಾಗಲ್ಲ, ಫೈನಲ್ ಪೋಸ್ಚರ್ಗೆ ಯಾರಿಗೂ ಹೋಗೋಕ್ಕಾಗಲ್ಲ ಬಿಗಿನಿಂಗಲ್ಲಿ. ಅಂಥವ್ರಿಗೆ ಹೇಗೆ ಮಾಡಬೇಕು, ಯೋಗಾಸನ ಮಾಡೋದಕ್ಕಿಂತ ಫೈನಲ್ ಪೋಸ್ಚರ್ಗೆ ಹೋಗೋದಕ್ಕಿಂತ ಅವ್ರಿಗೆ ಹೇಗೆ ಕ್ಯೂರ್ ಮಾಡ್ಬೋದು, ಬೆನ್ನು ಹೇಗೆ ಕ್ಯೂರ್ ಮಾಡ್ಬೋದು, ಕಾಲು ನೋವು ಹೇಗೆ ಸರಿ ಮಾಡ್ಬೋದು ಅನ್ನೋದ್ರ ಕಡೆ ಅವ್ರ ಗಮನ ಕೊಟ್ಟಿದೆ. ಅಂದರೆ ಎಂಥವ್ರು ಸಹ ವಿತ್ ಪ್ರಾಪ್ಸಿಂದ, ಅಂದರೆ ವಿತ್ ಸಪೋರ್ಟಿಂದ, ಕಿಟಕಿ ಆಗ್ಬೋದು, ವಾಲ್ ಸಪೋರ್ಟ್ ಆಗ್ಬೋದು, ರೋಪ್ಸ್ ಆಗ್ಬೋದು, ಈ ಥರ ಸಲಕರಣೆಗಳನ್ನು ಉಪಯೋಗಿಸಿ, ನಾವು ಇರೋದ್ರಲ್ಲೇ ಯಾವುದಿರುತ್ತೋ ನಮ್ಮ ಹತ್ರ ಅದೇ ಸಲಕರಣೆಗಳು ಉಪಯೋಗಿಸಿ ನಾವು ಹೇಗೆ ಯೋಗಾಸನ ಮಾಡ್ಬೋದು ಅನ್ನೋದು ತೋರಿಸ್ಕೊಟ್ಟರು ನಮ್ಮದು BK ಸೈಂಗರ್ ಗುರುಗಳು. ದಟ್ಸ್ ವೆರಿ ನೈಸ್. ಈಗ ಎಷ್ಟೊಂದು ಜನ ಅವ್ರಿಗೆ ಯೋಗ ಮಾಡೋ ಆಸಕ್ತಿ ಅಂತ ಇರುತ್ತೆ, ನೀವು ಹೇಳ್ದಂಗೆನೆ ಆ ನೋವು ಈ ನೋವು ಅಂತ ಕಾಡ್ತಾ ಇರುತ್ತೆ. ಸೊ ಸಿಂಪಲ್ ಆಗಿ ಅವ್ರು ಶುರು ಮಾಡಬೇಕು ಅಂತಂದರೆ ಅವರು ಯಾವ ಥರ ಸ್ಟಾರ್ಟ್ ಮಾಡ್ಬೋದು? ಅಂದರೆ ಫಸ್ಟ್ ಅವ್ರಿಗೆ ಇಲ್ಲಿಗೆ ಬರ್ತಿದ್ದಂಗೆ ನಾವು ಅವ್ರಿಗೆ ಸ್ವಲ್ಪ ಧೈರ್ಯ ಕೊಡಬೇಕು. ಈಗ ಏನೋ ಒಂದು ಇದರಲ್ಲಿ ಇಟ್ಕೊಂಡ್ಬಂದಿರ್ತಾರೆ, ಅವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ ಒಳಗಡೆ ಎಷ್ಟು ಪೇಯ್ನ್ ಇದೆ, ಯಾವ ಥರ ನೋವಿದೆ ಅಂತ. ಅವ್ರಿಗೆ ನಾವು ಸಡನ್ನಾಗಿ ಅವ್ರಿಗೆ ಆಸಕ್ತಿ ಇರೋದನ್ನ ಏನೋ ಕಲಿಯಕ್ಕೆ ಬರ್ತಾರೆ, ಒಂದು ಕ್ಯೂರ್ ಮಾಡ್ಕೊಳಕ್ಕೆ ಬಂದಿರ್ತಾರೆ, ಅವ್ರಿಗೆ ನಾವು ಕುಗ್ಗಿಸ್ಬಾರ್ದು ಮನಸ್ಸನ್ನ. ಅವ್ರಿಗೆ ಒಂದು ಸ್ವಲ್ಪ ನಾವು ಮೋಟಿವೇಟ್ ಮಾಡಬೇಕು, ಇಲ್ಲ ನಿಮ್ಗೆ ಆಗತ್ತೆ ಮಾಡಿ, ಕೂತ್ಕೊಳ್ಳೋಕ್ಕಾಗಲ್ವಾ ಚೇರ್ ಮೇಲೆ ಕೂತ್ಕೊಳ್ಳಿ, ದಿಮ್ಮ ಮೇಲೆ ಕೂತ್ಕೊಳ್ಳಿ, ಬಂಡಿಲ್ ನೋವಿರೋರು ಹೇಳೋದು. ಆಮೇಲೆ ಏನೋ ಡಿಪ್ರೆಷನಲ್ಲಿ ಇರ್ತಾರೆ, ನಿಧಾನಕ್ಕೆ ಮಾಡಿ ಸಮಾಧಾನವಾಗಿ ಮಾಡಿ ಸರಿ ಹೋಗುತ್ತೆ, ಈ ಥರ ಹೇಳಿ ಒಂದೆರಡು ದಿವಸದಲ್ಲೇ ಅವ್ರಲ್ಲಿ ಚೇಂಜಸ್ ಗೊತ್ತಾಗುತ್ತೆ. ವೆರಿ ನೈಸ್, ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ತುಂಬ ಜನಕ್ಕೆ ಅದೇ ಹೇಳೋದು, ಬೇರೆಯವರೇ ಕಂಡುಹಿಡಿತಾರೆ. ಬರುವಾಗ ಇವ್ರು ಹೇಗಿದ್ರು, ಫಸ್ಟ್ ಡೇ ಹೇಗಿದ್ರು, ಇವಾಗ ಹೇಗಾಗಿದ್ದಾರೆ, ಮುಖದಲ್ಲಿ ಒಂದು ಗ್ಲೋ ಇದೆ, ಒಂದು ಲವಲವಿಕೆ ಆಮೇಲೆ ವಾಕಿಂಗ್ ಸ್ಟೈಲಲ್ಲೂ ಚೇಂಜ್ ಆಗ್ಬಿಡುತ್ತೆ. ನಿಧಾನಕ್ಕೆ ಓಡಾಡ್ತಿರ್ತಾರೆ, ಏನಾದರೂ ಸಮಸ್ಯೆ ಇರೋರು ಒಂದೆರಡು ದಿವಸಕ್ಕೆ ಸ್ವಲ್ಪ ಸ್ಪೀಡ್ ಶುರು ಮಾಡ್ತಾರೆ. ಅದರಿಂದ ನಮಗೆ ಗೊತ್ತಾಗುತ್ತೆ ವ್ಯತ್ಯಾಸಗಳು. ಅದರಿಂದ ನಾನು ಯಾರಿಗೂ ಆಗಲಿ ಸಡನ್ನಾಗಿ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಫೋರ್ಸ್ ಮಾಡೋದಿಲ್ಲ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಮಾಡಿ ಅಂತ ಹೇಳಿ ಹೇಳೋದನ್ನ ಒಂದು ಅದಕ್ಕೆ ತೊಗೊಂಬರ್ತೀನಿ. ಅಲ್ಲಿಗೆ ಬಂದ ಮೇಲೆ ಅವ್ರಿಗೆ ಇದು ಖುಷಿ ಆಗುತ್ತೆ, ಅವಾಗ ಒಂದು ಆಸಕ್ತಿ ಬರುತ್ತೆ ಅವ್ರಿಗೆ ಜಾಸ್ತಿ. ಹೌದು, ನಾನು ಮಾಡ್ಬೋದು, ನನ್ನ ಕೈಲೂ ಆಗತ್ತೆ ಅನ್ನೋದೊಂದು ಇದು ಬರುತ್ತೆ ಆ ರೀತಿ. ಈಗ ಒಬ್ಬರು ಡಿಫ್ರೆಂಟ್ ಡಿಸೀಸಸ್ ಆಗಲಿ ಅಥವಾ ಡಿಸಬಿಲಿಟೀಸ್ ಆಗಲಿ ಡಿಸಾರ್ಡರ್ಸ್ ಆಗಲಿ ಅನ್ನೋದು ಸುಮಾರು ಜನಕ್ಕೆ ಈಗ ಕಾಮನ್ ಆಗಿಬಿಟ್ಟಿದೆ. ಓಕೆ, ವೆದರ್ ಡಯಾಬಿಟಿಕ್ ಆಗಲಿ, ಆಥರೈಟಿಸ್ ಆಗಲಿ, BP ಆಗಲಿ, ಥೈರಾಯ್ಡ್ ಆಗಲಿ, ಇಂಥದ್ದು ಸುಮಾರು ಡಿಸಾರ್ಡರ್ಸ್ ಇನ್ ಲೈಫ್ ತುಂಬ ಇದೆ. ಸೊ ನೀವು ಇದರಿಂದ ನಮ್ಮ ಯೋಗದಿಂದ ಹೇಗೆ ಅದನ್ನು ನಾವು ರಿವರ್ಸ್ ಮಾಡ್ಬೋದು ಅನ್ನೋದೇನಾದರೂ ಇದೆಯಾ ನಿಮ್ಮ? ಹೌದು, ಎಲ್ಲದರಲ್ಲೂ ಇದೆ. ಯೋಗಾಸನ ಪ್ರಾಣಾಯಾಮ ಅಂದ್ರಲ್ಲಿ ನಾವು ಬಿಗಿನಿಂಗ್ ಫಸ್ಟ್ ನಾವು ಹೇಗೆ ಕೂತ್ಕೊಳ್ತೀವಿ, ಹೇಗೆ ನಿಂತ್ಕೊಳ್ತೀವಿ, ಅದರಲ್ಲೇ ಶುರುವಾಗುತ್ತೆ ನಮಗೆ ಆರೋಗ್ಯ ಸುಧಾರಿಸೋದಕ್ಕೆ ಹೇಳಿದ್ದು. ನಾವು ಹೇಗೇಗೋ ನಿಂತ್ಕೊಳ್ಳೋದು ಈ ರೀತಿ ನಿಂತ್ಕೋಬೇಕು ಅಂದಾಗ ಅವ್ರಿಗೆ ಎಷ್ಟೋ ಒಂಥರ ಶಕ್ತಿ ಬಂದಾಗತ್ತೆ ಕಾಲುಗಳಿಗೆ. ನೀವು ಕೂತ್ಕೊಂಡು ಜಸ್ಟ್ ಪ್ರಾಣಾಯಾಮ ಮಾಡಬೇಕು ಅಂತಿಲ್ಲ ಬಿಗಿನರ್ಸ್ಗೆ. ಜಸ್ಟ್ ನೀವು ಕೂತ್ಕೊಂಡು ನಿಧಾನವಾಗಿ ಬೆನ್ನೇರ ಇಟ್ಕೊಂಡು ಆಳವಾಗಿ ಉಸಿರಾಡಿಂದ್ರೂ ಸಾಕು, ಅವ್ರಿಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಬಾಡಿ ರಿಲ್ಯಾಕ್ಸ್ ಆಗುತ್ತೆ, ಶವಾಸನದಲ್ಲಿ ರಿಲ್ಯಾಕ್ಸ್ ಆಗುತ್ತೆ. ಹೀಗೆ ನಿಧಾನಕ್ಕೆ ಉಸಿರಾಟನೇ ಮುಖ್ಯ ನಮಗೆ, ಕರೆಕ್ಟ್ ಅಲ್ವಾ? ನಾವೆಷ್ಟು ಚೆನ್ನಾಗಿ ನಾವು ಉಸಿರಾಡ್ತಿರ್ತೀವಿ ಹುಟ್ಟಿದಾಗ್ಲಿಂದ, ಆದರೆ ಉಸಿರಾಟದ ಕ್ರಮ ಇದೆಯಲ್ಲ, ನೀವು ಹೀಗೆ ತೊಗೋಬೇಕು, ಇಷ್ಟೇ ತೊಗೋಬೇಕು ಅಂತಿಲ್ಲ. ನೀವು ಹೊಟ್ಟೆ ತುಂಬ ಉಸಿರು ತೊಗೊಳ್ಳಿ, ನಿಧಾನಕ್ಕೆ ದೀರ್ಘವಾಗಿ ಉಸಿರು ತೊಗೊಂಡು ಉಸಿರು ಬಿಡಿ ಅಂತ ಹೇಳಿದಾಗಲೇ ಸಾಕು. ಬೆನ್ನೇರ ಮಾಡಿದಾಗಲೇ ಅವ್ರಿಗೆ ಎಷ್ಟೋ ಮೈಂಡ್ ಆ್ಯಕ್ಟಿವ್ ಆಗುತ್ತೆ. ಈಗ ಹೀಗೆ ಕೂತಿರ್ತಾರಲ್ವಾ ಸೋಫಾ ಮೇಲೆ, ನೀವು ಸ್ವಲ್ಪ ನೇರ ಮಾಡಿದ್ರೆ ಸಾಕು, ಬೆನ್ನೇರ ಮಾಡಿದ್ರೆ ಮೈಂಡ್ ಆ್ಯಕ್ಟಿವ್ ಆಗುತ್ತೆ. ಹೇಗೋ ಸೊಟ್ಟ ನಿಂತಿರ್ತಾರಲ್ಲ, ಸ್ಟ್ರೈಟ್ ನಿಂತ್ಕೊಳ್ಳಿದ್ರೆ ಸಾಕು. ಕರೆಕ್ಟ್. ಹಾಗೆ ಇದರಲ್ಲಿ ನಮ್ಮ ಮೈಂಡ್ ಸೆಟ್ ಏನಿರುತ್ತೆ ಅದನ್ನ ನಾವು ಗಟ್ಟಿ ಮಾಡಿಕೊಂಡ್ರೆ, ನಮ್ಮ ವಿಲ್ ಪವರ್ನ ನಾವು ಸ್ಟ್ರಾಂಗ್ ಮಾಡಿಕೊಂಡ್ರೆ 100% ನಾವು ಏನು ಬೇಕಾದರೂ ಮಾಡ್ಬೋದು. ಐ ಆಮ್ ಅ ಸ್ಟ್ರಾಂಗ್ ಬಿಲೀವರ್ ಅದರಲ್ಲಿ. ಆಮೇಲೆ ನೀವೀಗ ಬ್ರೀದಿಂಗ್ ಏನು ಹೇಳಿದ್ರಿ, ದ ಸೇಮ್ ಡೀಪ್ ಬ್ರೀದಿಂಗ್
ಪ್ಯಾಟರ್ನು ನಾನು ನನ್ನ ಸ್ಟೂಡೆಂಟ್ಸ್ಗೆ ಹೇಳೋದಾದರೆ, ನಾನು ಐ ಆಮ್ ಆಯುರ್ವೇದ ನ್ಯೂಟ್ರಿಷನಿಸ್ಟ್ ಪ್ಲಸ್ ಏನಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಥೆರಪಿಸ್ಟು. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಥೆರಪಿಯಲ್ಲಿ ಡೀಪ್ ಬ್ರೀದಿಂಗ್ ಈಸ್ ಒನ್ ಆಫ್ ದ ಮೇಜರ್ ಕಾನ್ಸೆಪ್ಟು. ನಾವು ನಮ್ಮ ಸ್ಟೂಡೆಂಟ್ಸ್ ಆಗಲಿ ಅಥವಾ ಐ ಡೋಂಟ್ ಕಾಲ್ ದೆಮ್ ಪೇಷಂಟ್ಸ್, ಯಾರು ಬಂದಿರ್ತಾರೆ ಅವ್ರಿಗೆ ನಾವು ಹೇಳ್ಕೊಡೋದ್ರಿಂದ ಅಫ್ಕೋರ್ಸ್ ನೀವು ಹೇಳ್ದಂಗೆ ಒಂದು 2-3 ಡೇಸಲ್ಲಿ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸು, ಮೈಂಡ್ ರಿಲ್ಯಾಕ್ಸ್ ಆಗೋದು. ಸೊ ಡೀಪ್ ಬ್ರೀದಿಂಗ್ ಬಗ್ಗೆ ನೀವು ಹೇಳಬೇಕು ಅಂದರೆ, ಈಗ ನೀವು ಏನು ಹೇಳಿದ್ರಿ ಅದನ್ನು ಇನ್ನೊಂಚೂರು ಡೀಪರ್ ಆಗಿ ಹೇಳಬೇಕು ಅಂದರೆ, ಹೌ ದಿಸ್ ಹೆಲ್ಪ್ಸ್ ಇನ್ ದ ಕಂಪ್ಲೀಟ್ ಬಾಡಿ ಚೇಂಜ್. ಈಗ ಕೂತ್ಕೊಂಡು ಬೆನ್ನು ನೇರ ಇಟ್ಕೊಂಡು ನಿಧಾನವಾಗಿ ಉಸಿರಾಡಿ ಅಂತ ಹೇಳಿದಾಗ್ಲೇನೆ ಅವ್ರಿಗೆ ಮೈಂಡ್ ಏನೋ ರಿಲ್ಯಾಕ್ಸ್ ಆಗುತ್ತೆ, ಬಾಡಿ ರಿಲ್ಯಾಕ್ಸ್ ಆಗುತ್ತೆ, ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ, ನರ್ವ್ ಸಿಸ್ಟಮ್ ರಿಲ್ಯಾಕ್ಸ್ ಆಗುತ್ತೆ. ಗೊತ್ತಾಗುತ್ತೆ ಅವ್ರಿಗೆ. 1 ನಿಮಿಷ ನಿಮ್ಮ ಉಸಿರಾಟವನ್ನು ನೀವು ಗಮನಿಸಿ ಅಂತ ಹೇಳಿದಾಗಲೇ ಸಾಕು, ಅಷ್ಟೇ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಇದು ನಿಜವಾಗ್ಲೂ ಬ್ರೀದಿಂಗ್ ಅಂತೂ ತುಂಬ ಇಂಪಾರ್ಟೆಂಟ್. ಕರೆಕ್ಟ್. ನಾವು ಕೂತ್ಕೊಳ್ಳೋ ಸ್ಟೈಲು ಮತ್ತು ಬ್ರೀದಿಂಗ್ ಎಷ್ಟು ಚೆನ್ನಾಗಿ ನಾವು ಬ್ರೀದ್ ಮಾಡ್ತೀವೋ ಅಷ್ಟು ಮೈಂಡ್ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆ ಕಾಯಿಲೆಗಳು ನಿಧಾನಕ್ಕೆ ವಾಸಿ ಆಗ್ತಾ ಬರುತ್ತೆ. ಗ್ರೇಟ್. ಆಮೇಲೆ ಬ್ರೀದಿಂಗ್ ಮಾಡಿ ನಾವು ಪ್ರಾಣಾಯಾಮ ಟೆಕ್ನಿಕ್ ಹೀಗೆ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಬಿಗಿನಿಂಗೆಲ್ಲ ಹೇಳ್ಕೊಟ್ಬಿಟ್ರೆ ಅವ್ರಿಗೆ ನಾವು ಏನಾಗುತ್ತೆ ಅಂದರೆ ಹುಟ್ಟಿದಾಗ ಹೊಟ್ಟೆ ತುಂಬ ಉಸಿರು ತೊಗೊಳ್ತಿರ್ತೀವಿ, ನಿಧಾನ ಬುದ್ಧಿ ಬಂದಂಗೆ ಇಲ್ಲಿ ತನಕ ಉಸಿರಾಡ್ತಿರ್ತೀವಿ. ಅದರಿಂದನೇ ನಮಗೆ ಸಮಸ್ಯೆಗಳು ಜಾಸ್ತಿ ಬರೋದು, ಸ್ಟ್ರೆಸ್ಸು, ಡಿಪ್ರೆಷನ್ನು, ಕಾಯಿಲೆಗಳೆಲ್ಲ ಬರುತ್ತೆ. ಯಾವಾಗ ನಾವು ಆಳವಾಗಿ ಉಸಿರು ಬಿಡಿ ಅಂತ ನಮ್ಮ ಮನಸ್ಸು ಈ ಕಡೆ ಕೊಡ್ತೀವೋ ಅವಾಗ ಫುಲ್ ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಈಗ ನೀವು ಹೇಳಿದ್ರಿ ಡೀಪ್ ಬ್ರೀದಿಂಗ್ ತಗೊಳ್ದಾಗ ನೀವು ಹೇಳ್ದಂಗೆ ಕೆಲವೊಬ್ರು ಬರೀ ಇಲ್ಲಿಂದಾನೇ ಉಸಿರಾಡ್ತಾರೆ, ಬಟ್ ನಾವು ಹೇಳಿದಾಗ ಹೊಟ್ಟೆಯಿಂದಾನೇ ಉಸಿರಾಡಿ ಅಂತ. ಲೈಕ್ ಕೆಲವೊಬ್ರಿಗೆ ಕರೆಕ್ಟಾಗಿ ಬ್ರೀದಿಂಗ್ ಪ್ಯಾಟರ್ನ್ ಗೊತ್ತಿಲ್ಲ ಮ್ಯಾಮ್. ನಾವು ಅವ್ರಿಗೆ ಹೇಳಿದಾಗ ಉಸಿರಾಡಿ, ನಾನು ಫಸ್ಟಲ್ಲಿ ಬಿಗಿನಿಂಗಲ್ಲಿ ಹೇಳಕ್ಕೆ ಹೋಗಲ್ಲ. ಸೊ ವಾಟ್ ಈಸ್ ದ ರೈಟ್ ಮೆಥಡ್ ಟು ಬ್ರೀದ್ ಈಗ ಅನ್ನೋದು ನೀವೇನಾದ್ರು ಕೆಲವ್ರಿಗೆ ಗೊತ್ತಿರಲ್ಲ, ಎಷ್ಟು ಉಸಿರು ತಗೋಬೇಕು, ಹೇಗೆ ಉಸಿರಾಡಬೇಕು ಅನ್ನೋದು ಗೊತ್ತಿರಲ್ಲ. ಅವಾಗ ಏನು ಮಾಡ್ಬೇಕು, ಅವ್ರಿಗೆ ನೇರ ಕೂತ್ಕೊಳ್ಳಿ, ಕೈ ಈ ಥರ ಇಟ್ಕೊಳ್ಳಿ. ಈಗ ನೀವು ಹೊಟ್ಟೆಲಿ ತುಂಬ ಉಸಿರು ತಗೊಂಡಾಗ ಡೀಪ್ ಇನ್ಹಲೇಷನ್ ಮಾಡಿದಾಗ ಉಬ್ಬಿ ಬರಬೇಕು. ಕರೆಕ್ಟ್. ಅದವ್ರಿಗೆ ಸಿಂಪಲ್ ಟೆಕ್ನಿಕ್ ಅದು. ಹೌದು. ಅದೇ ಒಂದೊಂದ್ಸಲ ರಿವರ್ಸ್ ಆಗ್ಬಿಡುತ್ತೆ. ಕಪಾಲಭಾತಿ ಮಾಡಿ ಅಂತಲೇ ಹೇಳಿದಾಗಲೂ ಅಷ್ಟೇನೆ, ಕಪಾಲಭಾತಿ ಮಾಡಿದ್ರೆ ಉಸಿರನ್ನ ಹಿಂಗ್ ತಗೊಳ್ತಾ ಇರ್ತಾರೆ, ಹೊಟ್ಟೆ ಉಬ್ತಾ ಇರುತ್ತೆ, ಅವಾಗ ಹೊಟ್ಟೆ ಒಳಗೆ ಹೋಗ್ಬೇಕು ಕಪಾಲಭಾತಿ ಮಾಡ್ಬೇಕಾದ್ರೆ. ಹಾಗೆ ಈಗ ನಿಧಾನಕ್ಕೆ ಉಸಿರು ತಗೊಳಿದಾಗ ಬಲೂನ್ಗೆ ನಾವು ಹೇಗೆ ಬ್ಲೋ ಮಾಡಿದಾಗ ಉಬ್ಬುತ್ತಾ ಆ ಥರ ಉಬ್ಬಬೇಕು. ನಾವು ಉಸಿರನ್ನ ಹೊರಗೆ ಹಾಕಿದಾಗ ಎಕ್ಸೇಲ್ ಮಾಡಿದಾಗ ನಿಧಾನ ಹೊಟ್ಟೆಯಿಂದ ತಗೊಳ್ತೀವಲ್ಲ ಇದು ಒಳಗೆ ಹೋಗ್ಬೇಕು. ಅದ್ರ ಕಡೆ ಗಮನ ಕೊಟ್ಟಾಗ ಉಸಿರಾಟದ ಪ್ಯಾಟ್ರನ್ ಅವಾಗ ಅವ್ರಿಗೆ ನಿಧಾನಕ್ಕೆ ಬರುತ್ತದೆ. ಅದನ್ನೇ ನಿಧಾನಕ್ಕೆ ಅಭ್ಯಾಸ ಮಾಡಿ ಅಂತ ಹೇಳಬೇಕು ಅವ್ರಿಗೆ. ಓಕೆ. ನನಗೆ ಯಾವಾಗಲೂ ಒಂದ್ಸಲ ಪ್ರಶ್ನೆ ಬರುತ್ತೆ ಈ ಡೀಪ್ ಬ್ರೀದಿಂಗ್ ಪ್ಯಾಟರ್ನ್ ಸ್ಟಾರ್ಟ್ ಮಾಡಿದಾಗ, ಮ್ಯಾಮ್ ನಾವು ಡೀಪ್ ಬ್ರೀದಿಂಗ್ ಕಾನ್ಸಂಟ್ರೇಟ್ ಮಾಡ್ಕೊಂಡು ಮಾಡಿದಾಗ ಒಂಥರ ತಲೆ ಭಾರ ಆಗೋದು ಅಥವಾ ಭುಜ ಭಾರ ಆಗೋದು, ಹೊಟ್ಟೆಯಲ್ಲಿ ಒಂಥರ ವೇರಿಯೇಷನ್ ಥರ ಕಾಣಿಸೋದು ಅಂತ ಅವರು ಭಯ ಪಟ್ಕೋತಾರೆ. ಸೊ ನಿಮ್ಮ ಅನಿಸಿಕೆ ಏನು? ಅವರು ಸರಿಯಾಗಿ ಮಾಡ್ತಾ ಇಲ್ಲ. ಅವಾಗ ತಲೆ ಭಾರ ಆಯಿತು ಅಂತಂದರೆ ಸರಿಯಾಗಿ ಉಸಿರಾಡ್ತಾ ಇಲ್ಲ ಅಂತ. ನೀವು ನಿಧಾನಕ್ಕೆ ಗಮನ ಕೊಟ್ಟು ಉಸಿರಾಟದ ಕಡೆ ಗಮನ ಕೊಟ್ಟಾಗ ಈ ಥರದ್ದೆಲ್ಲ ಬರಲ್ಲ. ಭುಜ ನೋವಾಗಲಿ ತಲೆ ನೋವಾಗಲಿ ಏನೂ ಬರೋದಿಲ್ಲ. ಉಸಿರಾಟದ ವೇರಿಯೇಷನ್ ಏನಾದರೂ ವ್ಯತ್ಯಾಸ ಇತ್ತು ಅಂದರೆ ಆ ಥರ ಆಗುತ್ತೆ. ಅದಕ್ಕೆ ಬಿಗಿನಿಂಗಲ್ಲಿ ಪ್ರಾಣಾಯಾಮ ಹೀಗೆ ಮಾಡಿ, ಇಷ್ಟೊತ್ತೆ ಮಾಡಿ, ಎಕ್ಸಲೇಷನ್ ಮಾಡಿ, ಕುಂಭಕ ಮಾಡಿ, ರೇಚಕ ಮಾಡಿ, ಏನೂ ಹೇಳಕ್ಕೆ ಹೋಗಲ್ಲ. ರೇಚಕ ಮಾಡಿ, ಕುಂಭಕ ಮಾಡಿ, ಪೂರಕ ಮಾಡಿ, ಕುಂಭಕ ಮಾಡಿ ಅಂತ ಹೇಳಲೇಬಾರ್ದು. ಫಸ್ಟ್ ಅವ್ರಿಗೆ ಉಸಿರಾಟದ ಅಭ್ಯಾಸ ಆಗಬೇಕು ಚೆನ್ನಾಗಿ. ಎಷ್ಟು ಚೆನ್ನಾಗಿ ನಾವು ಡೀಪ್ ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್ ಮಾಡ್ತಾ ಹೋಗ್ತೀವೋ ಅದು ನಿಮಗೆ ಇದು ಕುಂಭಕ ಮಾಡಲೇಬೇಕು ಅಂತಿಲ್ಲ. ಫಸ್ಟ್ ಉಸಿರಾಟದ ಅಭ್ಯಾಸ ಮಾಡ್ಕೋಬೇಕು ಚೆನ್ನಾಗಿ. ಆಮೇಲೆ ಕುಂಭಕ, ರೇಚಕ ಕುಂಭಕ ಅಂದರೆ ಪೂರಕ ಕುಂಭಕ ಅಂದರೆ ಉಸಿರು ತಗೊಂಡು ಸ್ಟಾಪ್ ಮಾಡೋದು ಕುಂಭಕ ಅಂದರೆ. ಆಮೇಲೆ ಹೊರಗಡೆಗೆ ರೇಚಕ ಅಂದರೆ ಉಸಿರನ್ನ ಹೊರಕ್ಕೆ ಹಾಕೋದು, ಪೂರಕ ಅಂದರೆ ಒಳಗೆ ತೊಗೊಂಡು ಕುಂಭಕ ಮಾಡೋದು. ಇದೆಲ್ಲ ಒಂದು ಪ್ಯಾಟ್ರನ್ ಇದೆ. ಇದು ಚೆನ್ನಾಗಿ ಬ್ರೀದಿಂಗ್ ಅಭ್ಯಾಸ ಆದಮೇಲೆ ನಾವು ಕುಂಭಕ ಮಾಡಬೇಕು. ಮೊದಲೇ ಕುಂಭಕ ಮಾಡಿಸಿದ್ರೆ ಉಸಿರು ಏನೋ ಗೊತ್ತಿಲ್ಲದವ್ರಿಗೆ ನೀವು ಉಸಿರು ತಗೊಳ್ಳಿ ಕುಂಭಕ ಮಾಡಿ ಅಂದರೆ ಇದೆಲ್ಲ ಶುರು ಆಗುತ್ತೆ. ತಲೆ ಭಾರ, ಭುಜದ ಭಾರ, ಹೊಟ್ಟೆ ಎಲ್ಲ ಒಂಥರ ಆಗೋದು, ಆ ಥರ ಎಲ್ಲ ಆಗುತ್ತೆ. ಓಕೆ ಮ್ಯಾಮ್, ಈಗ ಒಬ್ಬರು ಬಿಗಿನರ್ಗೆ ಓಕೆ ಎಷ್ಟು ನಿಮಿಷದಿಂದ ಅವರು ಒಂದು ಯೋಗಾಭ್ಯಾಸನ ಶುರು ಮಾಡ್ಬೋದು? ಫಸ್ಟ್ ಬಿಗಿನಿಂಗ್ ನೀವು ಹೇಳ್ದಂಗೆ ಫಾರ್ ದ ಬೇಸ್ ಫಾರ್ ಯೋಗ ಈಸ್ ಬ್ರೀದಿಂಗ್. ಫಸ್ಟ್ ನಾವು ಕರೆಕ್ಟಾಗಿ ಬ್ರೀದಿಂಗ್ ಮಾಡೋದನ್ನ ಕಲಿಬೇಕು. ಆ
ನೆಕ್ಸ್ಟ್ ಹಂತ ಏನಿದೆಯಲ್ಲ ಅವ್ರಿಗೆ ವೆನ್ ದೇ ಸ್ಟಾರ್ಟ್ ಡೂಯಿಂಗ್ ದ ಯೋಗಾಸನಗಳು, ಸೊ ಮಿನಿಮಮ್ ಯಾರು ಮಾಡಕ್ ಆಗದೆ ಇದ್ದವ್ರಿಗೂ ಮಿನಿಮಮ್ ಎಷ್ಟು ನಿಮಿಷ ಸ್ಟಾರ್ಟ್ ಮಾಡ್ಬೋದು ಅವರು? ಏನು ಬ್ರೀದಿಂಗು ಮತ್ತೆ ಯೋಗಾಭ್ಯಾಸ ಎರಡು? ಯೋಗಾಸನ ಬಿಗಿನಿಂಗ್ ಅಲ್ಲಿ ನಾವು ಸರಳ ವ್ಯಾಯಾಮನೇ ಹೇಳ್ಕೊಡೋದು. ಫಸ್ಟ್ ಬಂದ ತಕ್ಷಣ ಆಸನಗಳು ಹೇಳ್ಕೊಡಲ್ಲ, ಸರಳ ವ್ಯಾಯಾಮ ಹೇಳ್ಕೊಡ್ತೀವಿ. ಬಿಗಿನಿಂಗ್ ಅಲ್ಲಿ ಸೂರ್ಯ ನಮಸ್ಕಾರದ ಸ್ಟೆಪ್ಸ್ ಇರುತ್ತೆ, ಅದನ್ನ ಹೇಳ್ಕೊಡ್ತೀವಿ. ಈ ಥರದ್ದೆಲ್ಲ ಹೇಳ್ಕೊಂಡು ಗ್ರ್ಯಾಜುಯಲ್ ಆಗಿ ನಿಧಾನಕ್ಕೆ ಅವ್ರಿಗೆ ಸ್ವಲ್ಪನೇ ಕರೆಕ್ಷನ್ ಮಾಡ್ತಾ ಹೋಗ್ತೀನಿ. ಬಿಗಿನಿಂಗ್ ಅಲ್ಲೇ ಕರೆಕ್ಷನ್ ಮಾಡಕ್ ಹೋಗ್ಬಾರ್ದು. ಫೈನಲ್ ಸ್ಟೇಜ್ ಹೋಗಿ ಅಂತ ಹೇಳಕ್ ಹೋಗ್ಬಾರ್ದು. ನಿಮ್ಗೆ ಎಷ್ಟಾಗತ್ತೋ ಅಷ್ಟು ಮಾಡಿ, ಅವ್ರ ಮನಸ್ಸಿಗೆ ಅನುಗುಣವಾಗಿ, ಶರೀರಕ್ಕೆ ಅನುಗುಣವಾಗಿ, ಮತ್ತೆ ಅವ್ರಿಗೆ ಏನಾದ್ರು ಸಮಸ್ಯೆಗಳಿದ್ರೆ ಅದನ್ನೆಲ್ಲ ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಸಡನ್ ಆಗಿ ನೀವು ಪದ್ಮಾಸನ ಹಾಕಿದ್ರೆ ಕಾಲ್ ನೋವಿರೋರಿಗೆ, ಕೆಳಗೆ ಕೂತ್ಕೊಳಕ್ ಆಗದ್ರೆ ಪದ್ಮಾಸನ, ವಜ್ರಾಸನ ಕೂತ್ಕೊಳ್ಳಿ ಅಂದ್ರೆ ವೀರಾಸನ ಆಗೋದೇ ಇಲ್ಲ. ಎಲ್ಲರಿಗೂ ಸುಖಾಸನದಲ್ಲೇ ಫಸ್ಟ್ ಕೂರ್ಸೋದು. ನಿಮ್ಗೆ ವಜ್ರಾಸನ ಆಗಲ್ವಾ, ಒಂದು ದಿಂಬು ಹಾಕೊಳ್ಳಿ ಅಥವಾ ಬ್ಲಾಂಕೆಟ್ ಫೋಲ್ಡ್ ಮಾಡಿ ಕೂತ್ಕೊಳ್ಳಿ, ಸುಖಾಸನದಲ್ಲಿ ಕೂತ್ಕೊಳ್ಳಿ, ಅವಾಗ ಬೆನ್ನೇರಾಗತ್ತೆ. ನೀವು ಪದ್ಮಾಸನನೇ ಹಾಕ್ಬೇಕು, ವಜ್ರಾಸನನೇ ಹಾಕ್ಬೇಕು ಅಂತಿಲ್ಲ ಬೆನ್ನೇರಾಗೋದಕ್ಕೆ, ಅದು ಒಳ್ಳೇದೇನೆ. ಆದ್ರೆ ಅಭ್ಯಾಸ ಇಲ್ದವ್ರಿಗೆ ಸಮಸ್ಯೆಗಳಿರುತ್ತೆ. ಇವಾಗ ನಾನಾ ಥರ ಸಮಸ್ಯೆಗಳಿದೆ. ಏನೂ ಸಮಸ್ಯೆ ಇಲ್ದವ್ರಿಗೆ ಚಿಕ್ಕ ವಯಸ್ಸಿನವ್ರಿಗೆನೆ ಕೂತ್ಕೊಳಕ್ಕಾಗಲ್ಲ ವಜ್ರಾಸನದಲ್ಲಿ. ಅದರಿಂದ ಸಿಂಪಲ್ ಟೆಕ್ನಿಕ್, ಬೆನ್ನೇರ ಮಾಡ್ಬೇಕಂದ್ರೆ ಸ್ವಲ್ಪ ಹೈಟಲ್ಲಿ ಕೂತ್ಕೊಳ್ಳಿ ಅಷ್ಟೇ. ಕೂತ್ಕೊಂಡು ಎಷ್ಟಾಗುತ್ತೋ ಅಷ್ಟು ಮಾಡಿ, ನಿಂತ್ಕೊಂಡು ಎಷ್ಟಾಗುತ್ತೋ ಅಷ್ಟು ಸರಳ ವ್ಯಾಯಾಮ. ಎಂಥ ಸಮಸ್ಯೆ ಇರೋರು ಸುಮಾರು ಮಾತ್ರೆ ತಗೊಳ್ತಿರೋರು ಬಂದು 4-5 ದಿವಸಕ್ಕೆ ಅಷ್ಟು ಚೆನ್ನಾಗಿ ಕ್ಯೂರ್ ಆಗಿದೆ ಅವ್ರ ಸಮಸ್ಯೆಗಳಂದ್ರೆ. ನಿದ್ದೆ ಬರಲ್ಲ, ಡಿಪ್ರೆಷನ್ನು, ಭಯ ಎಲ್ಲ ಹೊರಟೋಗುತ್ತೆ. ಯಾವಾಗ ನಾವು ಬ್ರೀದಿಂಗ್ ಮಾಡ್ತೀವೋ ಮತ್ತೆ ಮಸಲ್ಸ್ ಎಲ್ಲ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೋ ಆಸನ ಮಾಡುವಾಗ, ಅವಾಗ ಎಲ್ಲಾ ತರದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ತುಂಬಾ ಜನಕ್ಕೆ ಅದು ಇಲ್ಲಿ ಬಂದಿದೆ, ಅನುಭವಕ್ಕೆ ಬಂದಿದೆ. ಹಾಗೆ ಈಗ ಹೇಳಬೇಕು ಅಂದ್ರೆ ಯೋಗಾಭ್ಯಾಸಕ್ಕೆ ಒಂದು ವಯಸ್ಸಂತ ಇಲ್ಲ. ಹೌದು, ಕರೆಕ್ಟಾ? ಈಗ ಅಕಾರ್ಡಿಂಗ್ ಟು ಯು ವಾಟ್ ಈಸ್ ದ ರೈಟ್ ಏಜ್ ಟು ಸ್ಟಾರ್ಟ್? ಅಂದ್ರೆ 9 ವರ್ಷ ಆಗಿರ್ಬೇಕು. 9 ವರ್ಷ 9 ವರ್ಷ ಆದ್ರೆ ಏನಾಗುತ್ತೆ, ಅದಕ್ಕೆ ಮುಂಚೆ ಏನಾಗುತ್ತೆ ಮಾಡಬಹುದು. ಆದ್ರೆ ನಾವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಬೆಂಡ್ ಮಾಡಿಸಬಾರ್ದು. ಸರ್ಕಸ್ ಅಲ್ಲಿ ಒಂದು ಇದಕ್ಕೆ ರಿಂಗ್ ಒಳಗಡೆ ನುಸುಳೋದಕ್ಕೆ ಎಷ್ಟು ಯಾವ ತರ ಬೆಂಡ್ ಮಾಡ್ತಾರೆ ಸರ್, ಟ್ರೈನಿಂಗ್ ಕೊಡ್ತಾರೆ, ಆ ತರ ನಾವು ಕೊಡಕ್ ಹೋಗ್ಬಾರ್ದು. ನ್ಯಾಚುರಲ್ಗೆ ಸಹಜವಾಗಿ ಅವ್ರಿಗೆ ಬೆಳವಣಿಗೆ ಇರುತ್ತೆ ಮಕ್ಕಳಿಗೆ. ಆ ಬೆಳವಣಿಗೆಗೆ ನಾವು ಅಡ್ಡ ಬಂದಂಗೆ ಆಗುತ್ತೆ. ಈಗ ಕೈ ಕಾಲು ಬೋನ್ಗಳು ಇದು ಸ್ಟ್ರೈಟ್ ಆಗೋದು ಇದೆಲ್ಲ ಇರುತ್ತೆ. ಸಹಜವಾಗಿ ಅವ್ರು ಆಟ ಆಡ್ಕೊಂಡು ಬೆಳೀತಾ ಇದ್ರೆ ಒಂಥರ. ನಾವು ಹೀಗೆ ಬೆಂಡ್ ಮಾಡು, ಈ ಥರನೇ ಮಾಡು, ಹಿಂಗೆ ಸ್ಟ್ರೆಚ್ ಮಾಡು ಅಂತ ಹೇಳಕ್ ಹೋದಾಗ ಅದಕ್ಕೆ ಸ್ವಲ್ಪ ಅಡೆತಡೆಗಳಾಗುತ್ತೆ. ಅದಕ್ಕೆ 9 ವರ್ಷ ಆದ್ಮೇಲೆ ಮಾಡಿದ್ರೆ ಒಳ್ಳೇದು. ಅದಕ್ಕೆ ಮುಂಚೆ ಅವ್ರು ಏನಾದರೂ ಆಟ ಆಡ್ಕೊಳ್ಳಿ, ಏನಾದರೂ ಮಾಡ್ತಾ ಇರಲಿ, ನಾವು ಇದು ಮಾಡಕ್ಕೆ ಹೋಗ್ಬಾರ್ದು. ಬಲವಂತವಾಗಿ ಇದೇ ಸ್ಥಿತಿ ಹೋಗುವಂತ ನಾವು ಫೋರ್ಸಬಲ್ಲಿ ಯಾವುದು ಮಾಡಿಸ್ಬಾರ್ದು ಮಕ್ಕಳಿಗೆ. ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಮ್ಯಾಮ್. ಯಾಕೆಂತಂದ್ರೆ ಈಗ 3 ವರ್ಷ 5 ವರ್ಷ ಮಕ್ಕಳಿಗೆಲ್ಲ ಕರ್ಕೊಂಡು ಬರ್ತಾರೆ, ಮೇಡಮ್ ಪ್ರಾಣಾಯಾಮ ಹೇಳ್ಕೊಡಿ ಅಂತ. ನಾನು ಹೇಗೆ ಪ್ರಾಣಾಯಾಮ ಹೇಳ್ಕೊಡಿ? ದೊಡ್ಡವ್ರಿಗೆನೆ ನೀವು ಕೂತ್ಕೊಂಡು ಪ್ರಾಣಾಯಾಮ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳೋದು ಕೂತ್ಕೊಂಡು ಕಣ್ಮುಚ್ಚಿ ಅಂಥವ್ರಿಗೆ ಹೇಳೋದು, ಒಂದ್ಸಲ ಓಂಕಾರ ಹೇಳಿಸಿ ಕೂರಿಸ್ಬಿಡಿ, ನೀವು ಅವ್ರ ಜೊತೆಗೆ ಓಂಕಾರ ಹೇಳ್ತಾ ಇರಿ, ಅವಾಗ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ವೀಸಿಂಗ್ ಪ್ರಾಬ್ಲಮ್ ಇರುತ್ತಲ್ಲ ಅಂಥವ್ರನ್ನೆಲ್ಲ ಕರ್ಕೊಂಡು ಬರ್ತಾರೆ ಮಕ್ಕಳನ್ನ. 5 ವರ್ಷ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆ. ಅದಕ್ಕೆ ಚೆನ್ನಾಗಿ ಉಸಿರಾಡಕ್ಕೆ ಹೇಳಿ, ಒಂದ್ ಕಡೆ ಕೂತ್ಕೊಳ್ಳೋಕೆ ಹೇಳಿ, ಆಮೇಲೆ ಮಲಗೋದು ಹೇಗೆ, ಯಾವ ಥರ ಅದನ್ನೆಲ್ಲ ಹೇಳ್ಕೊಡ್ತೀನಿ. ಈ ಥರ ಮಲಗಿಸುವಾಗ ಅಸ್ತಮ ಸ್ವಲ್ಪ ಕಡಿಮೆ ಆಗುತ್ತೆ, ಬ್ರೀದಿಂಗ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಅಂತೆಲ್ಲ ಹೇಳ್ಕೊಡ್ತೀವಿ. ಹಾಗೆ ಈಗ ಒಂದು ಅವರು ಕಂಪ್ಲೀಟ್ ಪೇಷಂಟ್ ಅಂತ ಅಂದ್ಕೊಳ್ಳಿ, ಬಾಡಿ ಪೇನ್ ಇದೆ, ಎಲ್ಲ ಕಾಯಿಲೆಗಳನ್ನ ಸುತ್ತಕೊಂಡ್ ಬಂದಿರೋರು ನಿಮ್ಮ ಹತ್ರ, ಎಷ್ಟು ಟೈಮ್ ಬೇಕು ಅವ್ರಿಗೆ ಒಂದು ಚೂರು ಡಿಫ್ರೆನ್ಸ್ ಕಾಣಿಸ್ಕೊಳ್ಳೋಕ್ಕೆ? 4 ದಿವಸ ಸಾಕು. 3-4 ದಿವಸದಲ್ಲಿ ಅವ್ರಿಗೆ ತುಂಬಾನೇ ಗೊತ್ತಾಗುತ್ತೆ. 3-4 ಡೇಸ್ ಅಂತ ಲಾಸ್ಟ್ ಮಂತ್ ಅಂತೂ ಒಂದು ಇಬ್ರು 3 ಜನಕ್ಕೆ ಹಂಗೆ ಎಷ್ಟು ಬೇಗ ಗೊತ್ತಾಗಿದೆ ಅಂದ್ರೆ 4-5 ಥರದ ಮಾತ್ರೆಗಳು ತಗೊಳ್ತಾ ಇದ್ರಂತೆ. ಇನ್ನೂ ಚಿಕ್ಕ ವಯಸ್ಸನ್ನೇ 4-5 ಮಾತ್ರೆಗಳೆಲ್ಲ ತಗೊಂಡು ಡೈಲಿ ನಿದ್ದೆಗೆ ಒಂದು, ಕಾಲೂರಿಗೊಂದು, ಬೆನ್ನೋಗೊಂದು, ಏನೇನೋ ಎಲ್ಲ ತಗೊಳ್ತಾ ಇದ್ರು. 2-3 ದಿವಸದಲ್ಲೇ ಫುಲ್ ಮಾತ್ರೆ ನಿಲ್ಲಿಸಿದ್ದಾರೆ. ಪೂರ್ತಿ ಮಾತ್ರೆ ನಿಲ್ಲಿಸಿ ಈಗ ಆರಾಮಾಗಿ ಕ್ಲಾಸಿಗೆ ಬರ್ತಾರೆ. ಒಂದು ಲವಲವಿಕೆ ಇದೆ, ಮುಖದಲ್ಲಿ ಗ್ಲೋ ಇರುತ್ತೆ, ಆಸನಗಳು ಮಾಡ್ತಾರೆ. ಇವಾಗ ಬಿಗಿನಿಂಗ್ ಭಯ ಇರುತ್ತೆ ಅಂದ್ರೆ ಇಷ್ಟೆಲ್ಲ ನಡೆಯೋಕ್ಕಾಗಲ್ಲ, ವಾಕ್ ಮಾಡೋ ಸ್ಟೈಲಲ್ಲೇ ಗೊತ್ತಾಗುತ್ತೆ ಅವ್ರಿಗೆ. ಕ್ಲಾಸಿಗೆ ಬಂದಾಗ ಸೇರ್ಕೊಳ್ತೀನಿ ಅಂತ ಬರ್ತಾರಲ್ಲ, ಅವಾಗಲೇ ನನಗೆ ಗೊತ್ತಾಗುತ್ತೆ ಅವ್ರ ಮುಖ ನೋಡಿದಾಗ ಯಾವ ಥರ ಪೇಯ್ನ್ ಇದೆ ಅಂತ. ಆ ಥರ ತುಂಬ ಪೇಯ್ನ್ ಇರೋರಿಗೆ ನಾವು ಡಿಮೋಟಿವೇಟ್ ಮಾಡಬಾರ್ದು.
ಆದಷ್ಟು ನಾನು ಅವ್ರಿಗೆ ಇಲ್ಲ ಏನಾಗಲ್ಲ, ಇಲ್ಲ ಈ ಥರ ಇಲ್ಲ, ತುಂಬ ಜನಕ್ಕೆ ಈ ಥರ ಸಮಸ್ಯೆಗಳಿರುತ್ತೆ, ಏನೂ ಆಗಲ್ಲ, ಹೆದರ್ಕೋಬೇಡಿ, ಮಾಡಿ ಧೈರ್ಯವಾಗಿ ಮಾಡಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ ಅಂತ ಈ ಥರ ನಾವು ಅವ್ರಿಗೆ ಮನಸ್ಸಿಗೆ ಈ ಥರ ಹೇಳಿದ್ರೆ ಸಾಕು, ಆ ಖುಷಿಗೇನೆ ಅವರು ಎಷ್ಟೋ ರಿಲ್ಯಾಕ್ಸ್ ಆಗ್ತಾರೆ. ಇಲ್ಲ ನಿಮ್ಗೇನಾಗಲ್ಲ ಬನ್ನಿ ಮಾಡಿ, ಎಲ್ಲರೂ ಇದೇ ಥರದವ್ರು ಎಷ್ಟೋ ಜನ ಇಲ್ಲಿದ್ದಾರೆ, ಎಲ್ಲರೂ ಸರಿ ಹೋಗಿದ್ದಾರೆ, ನೀವು ಸರಿ ಹೋಗ್ತೀರಿ, ಏನಾಗಲ್ಲ, ಅದೇನು ಸಮಸ್ಯೆ ಏನಲ್ಲ, ದೊಡ್ಡ ಸಮಸ್ಯೆ ಇಲ್ಲ, ಮಾಡಿ ಅಂದರೆ ಸಾಕು. ಅವ್ರಿಗೆ ಅಷ್ಟು ರಿಲ್ಯಾಕ್ಸ್ ಆಗುತ್ತೆ. ಅದನ್ನೇ ಹೇಳಿದ್ದು, ನಮ್ಮ ಮಾತಲ್ಲೇ ಇದೆ, ಮಾತಲ್ಲೇ ಕರೆಕ್ಟ್. ಔಷಧಿ ಮಾತ್ರೆ ಇಂಜೆಕ್ಷನ್ ಏನು ಕೊಡೋದು ಬೇಡ, ಇಲ್ಲ ನಾನೇನು ಕೊಡಲ್ಲ ಅವ್ರಿಗೆ ಅಲ್ವಾ. ಔಷಧಿ ಮಾತ್ರೆ ಇಂಜೆಕ್ಷನ್ ಏನೂ ಇಲ್ಲ, ಬರ್ತಾರೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ ಅಂತೀವಿ ಬಿಗಿನಿಂಗ್. ಆಮೇಲೆ ನಿಧಾನ ಕರೆಕ್ಷನ್ ಮಾಡ್ತೀನಿ. ಕೈ ಈ ಥರ ತಗೊಳ್ಳಿ, ಕಾಲು ಈ ಥರ ಇಟ್ಕೊಳ್ಳಿ ಅಂತ ಬಿಗಿನಿಂಗಲ್ಲೇ ನಾವು ಅವ್ರಿಗೆ ಹೇಳಕ್ಕೆ ಹೋಗ್ಬಿಟ್ರೆ ಅವ್ರಿಗೆ ಅರ್ಥ ಆಗಲ್ಲ, ಭಯ ಪಟ್ಕೊಳ್ತಾರೆ. ಆಮೇಲೆ ಅಯ್ಯೋ ನಂಗೆ ಮಾಡೋಕ್ಕಾಗಲ್ಲ ಅಂತ ಹೊರಟೆ ಹೋಗ್ಬಿಡ್ತಾರೆ, ಕ್ಲಾಸ್ ಬಿಟ್ಬಿಡೋದು. ಇಲ್ಲ ಏನಾಗಲ್ಲ, ಮಾಡಿ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಹೋದಾಗ ಏನಾಗುತ್ತೆ, ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾರೆ. ಇಲ್ಲಿಂದ ಕ್ಲಾಸಿಂದ ಹೋಗೋಷ್ಟೊತ್ತಿಗೆ ಅವ್ರು ಫುಲ್ ರಿಲ್ಯಾಕ್ಸ್ ಆಗಿ ಹೋಗ್ಬೇಕು ನನ್ನ ಪ್ರಕಾರ ಎಲ್ಲರೂ. ಸಿ ದ್ಯಾಟ್ ಈಸ್ ವಾಟ್ ದ ಯೋಗ ಇಸ್ ಆ್ಯಕ್ಚುಲಿ. ಯೋಗದಿಂದ ನಾನು ಇನ್ಫ್ಯಾಕ್ಟ್ ಇವನ್ ಐ ಆಮ್ ಅ ಯೋಗ ಸ್ಟೂಡೆಂಟ್. ಸೊ ನಾನು ಬೇರೆ ಯಾವ ಎಕ್ಸಸೈಸು ನಾನು ಮಾಡಲ್ಲ, ಯೋಗ ಒಂದು, ವಾಕಿಂಗ್ ಒಂದೇ. ಸೊ ಇದು ಎರಡರಿಂದನೇ ಈವನ್ ಐ ಹ್ಯಾವ್ ಸೀನ್ ಲಾಟ್ ಆಫ್ ಚೇಂಜಸ್ ನನ್ನಲ್ಲೇ ನಾನು ನೋಡ್ಕೊಂಡಿದ್ದೀನಿ. ಕೆಲವೊಂದು ಸಲ ಹೌದು ಏನೋ ಟೈಮ್ ಸ್ಪ್ಯಾನು ಹೆಂಗಿರುತ್ತೆ ಅದ್ರ ತಕ್ಕಂಗೆ ನಾವು ನಡಿಬೇಕು. ಬಟ್ ಈಗ ತುಂಬ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಈಗ ಎಷ್ಟೊಂದು ಸಲ ನಂದು ಸಿಕ್ಕಾಪಟ್ಟೆ ಬ್ಯುಸಿ ಶೆಡ್ಯೂಲ್ ಇರುತ್ತೆ, ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಟ್ ಆ ಟೈಮಲ್ಲಿ ವಾಟ್ ಈಸ್ ಇಟ್ ಒನ್ ಥಿಂಗ್, ನೀವು ಪರವಾಗಿಲ್ಲ ನೀವು ಇಷ್ಟು ಮಾಡೋಕ್ಕಾಗಲಿಲ್ಲ ಅಂತಂದರೆ ಇಷ್ಟು ಟೈಮಲ್ಲಿ ಇಷ್ಟು ಮಾಡಿ ಅಂತ ಹೇಳಾಗಿದ್ರೆ ಯಾವುದು? ಈಗ ಸರಳ ವ್ಯಾಯಾಮ ಮಾಡ್ಕೋಬೋದು ಎಲ್ಲರೂ. ಬಿಗಿನಿಂಗಲ್ಲಿ ವಾರ್ಮ್ ಅಪ್ ಎಕ್ಸಸೈಸ್ ಮಾಡ್ತೀನಲ್ಲ, ಅದೊಂದು ಸ್ವಲ್ಪ ಮಾಡ್ಕೋದು, ಸ್ಟ್ರೆಚಿಂಗ್, ಕಿಟಕಿ ಕಂಬಿ ಹಿಡ್ಕೊಂಡು ಸ್ಟ್ರೆಚ್ ಮಾಡೋದು, ಈ ಥರ ಎಲ್ಲ ಮಾಡಿಕೊಂಡು ಬ್ರೀದಿಂಗ್ ಟೆಕ್ನಿಕ್ ಇದೆ ಒಂದು 2-3 ಥರ, ಅದನ್ನು ಮಾಡ್ಕೋಬೋದು. ಸರಳ ವ್ಯಾಯಾಮ ಮಾಡ್ಕೊಂಡು ಒಂದು 4 ಸೂರ್ಯ ನಮಸ್ಕಾರ ಮಾಡಿದ್ರು ಸಾಕು. ನೀವು ಸರಳ ವ್ಯಾಯಾಮ ಒಂದು 3-4 ನಿಮಿಷ, 4 ಸೂರ್ಯ ನಮಸ್ಕಾರ, 1-2 ಟ್ವಿಸ್ಟಿಂಗು ಇದೆ ಆಸನಗಳಲ್ಲಿ, ಯೋಗಾಸನದಲ್ಲಿ ನಮ್ಮ ಇದರಲ್ಲಿ ಕ್ಲಾಸಲ್ಲಿ. ಆಮೇಲೆ ನಿಮಗೆ ಹೊಟ್ಟೆ ಕರಗಿಸ್ಬೇಕು ಅಂತಂದ್ರೆ ಮಲಕ್ಕೊಂಡು ಇದು ಅಬ್ಡಮನ್ ಎಕ್ಸಸೈಸ್, ಲೆಗ್ ರೈಸಿಂಗ್ ಇದೆಲ್ಲ ಮಾಡ್ಕೋಬೋದು. ಆಮೇಲೆ ಫಾರ್ವರ್ಡ್ ಬೆಂಡ್ ಮಾಡ್ಬೋದು. ಇಷ್ಟು ನೀವು 15 ನಿಮಿಷ 20 ನಿಮಿಷದಲ್ಲಿ ನೀವು ಬೇಕಾದಷ್ಟು ಮಾಡ್ಕೋಬೋದು. ಸೊ 15 to 20 ಮಿನಿಟ್ಸಲ್ಲಿ ತುಂಬಾನೇ ಮಾಡ್ಕೋಬೋದು. ಅಷ್ಟೆಲ್ಲ ಮಾಡ್ಕೊಂಡು ಒಂದು 4 ನಿಮಿಷ ನೀವು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಂತರ ಕಪಾಲಭಾತಿ, ಭಸ್ತ್ರಿಕಾ ಮಾಡಿಬಿಟ್ಟೆ ಶವಾಸನಕ್ಕೆ ಹೋಗಿ ಒಂದು 4-5 ನಿಮಿಷ. ಅದಾದಮೇಲೆ ನೀವು ಅದು ಪ್ರಾಣಾಯಾಮ ಮಾಡ್ಕೊಳ್ಳಿ. ಪ್ರಾಣಾಯಾಮ ಅಂತೂ ಬೇಕೇ ಬೇಕು ಎಲ್ರಿಗೂ. ನಾಡಿ ಶೋಧನ ಅಂತೂ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಸರಳ ವ್ಯಾಯಾಮ ಮಾಡ್ಕೊಳ್ತೀರಾ, 4 ಸೂರ್ಯ ನಮಸ್ಕಾರ ಮಾಡ್ಕೊಳ್ತೀರಾ, 1-2 ಟ್ವಿಸ್ಟಿಂಗು, ನಿಮ್ಗೆ ಯಾವ್ದು ಅನುಕೂಲನೋ ಅದು ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ನೀವು ಕಪಾಲಭಾತಿ ಮಾಡಲೇಬೇಕು, ಕ್ಲೆನ್ಸಿಂಗ್ ಟೆಕ್ನಿಕ್ ಅಲ್ಲಿ. ಕಪಾಲಭಾತಿ, ಭಸ್ತ್ರಿಕಾ ಅದೆರಡು ಇಂಪಾರ್ಟೆಂಟ್. ಅದು ಮಾಡ್ಕೊಂಡಾದ್ಮೇಲೆ ನೀವು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಶವಾಸನ ಮಾಡಿ ನಂತರ ನಾಡಿ ಶೋಧನ ಮಾಡಿದ್ರೆ ಮೈಂಡ್ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ನಾಡಿ ಶೋಧನ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೋಬೇಕು, ಕಣ್ಣು ಮುಚ್ಚಿ ಒಂದು 5 ನಿಮಿಷನಾದ್ರೂ ನೀವು ಉಸಿರಾಟವನ್ನು ಗಮನಿಸ್ತಾ ಇದ್ದಾಗ ಮೈಂಡ್ ತುಂಬ ರಿಲ್ಯಾಕ್ಸ್ ಇದೆ. ಕಡಿಮೆ ಟೈಮ್ ಇರೋರ್ಗೆ ನಾನು ಹೇಳ್ತಾ ಇರೋದು. ಖಂಡಿತ. ಯಾಕೆಂತಂದರೆ ಎಷ್ಟೊಂದು ಜನ ಆಫೀಸ್ ಗೋಯಿಂಗ್ ಇದ್ದಾರೆ, ಮನೇಲಿ ಮಾಡಿಬಿಟ್ಟು ಹೋಗಬೇಕು. ಸ್ಪೆಷಲಿ ಇಫ್ ಐ ಹ್ಯಾವ್ ಟು ಪಾಯಿಂಟ್ ಔಟ್ ಅಂದರೆ ಹೆಣ್ಮಕ್ಳು, ಹೌದು, ಅವರು ದೇ ಆರ್ ಮಲ್ಟಿ ಟಾಸ್ಕರ್ಸ್, ಅದು ಮಾಡಬೇಕು ಇದು ಮಾಡಬೇಕು. ಬಟ್ ವೆನ್ ಇಟ್ ಕಮ್ಸ್ ಟು ಅವ್ರದ್ದು ಏನಿದೆ, ಅವರು ಕಂಪ್ಲೀಟ್ ನೆಗ್ಲಿಜೆನ್ಸಿ, ಇನ್ಕ್ಲೂಡಿಂಗ್ ಮೀ. ನಾನು ಬೇರೆ ಅವ್ರಿಗೇನು ಹೇಳಲ್ಲ. ಅವ್ರಿಗೆ ಅಂತ ಬಂದಾಗ ಯುನೋ ಇಟ್ಸ್ ಅ ಸ್ಟೆಪ್ ಬ್ಯಾಕ್. ನಾನು ಏನು ಹೇಳೋದಂದರೆ ಎಲ್ಲರಿಗೂ ಒಂದೇ ಮಾತು ಹೇಳೋದು, ನೀವು ಫಸ್ಟ್ ಪ್ರಿಯಾರಿಟಿ ನಿಮ್ಮನ್ನ ಇಟ್ಕೊಳ್ಳಿ, ಹಿಂದೆ ಎಲ್ಲ ಸರಿ ಇರುತ್ತೆ ಅಂತ ಹೇಳಿ. ಸೊ ಅಂಥದ್ದು ಏನಾದರೂ ನಿಮ್ಮ ಕ್ಲಾಸಸಲ್ಲಿ ಬಂದಾಗ ಈ ಥರ ಏನಾದರೂ ಶೇರ್ ಮಾಡ್ಕೊಂಡಿದ್ದಾರಾ? ಮಾಡ್ಕೊಂಡಿದ್ದಾರೆ, ತುಂಬ ಜನ ಮಾಡ್ಕೊಂಡಿದ್ದಾರೆ. ನಾನು ಹೇಳೋದೆಲ್ಲರೂ ಈಗ ನೋಡಿ, ನಮ್ಮ ಕ್ಲಾಸಲ್ಲಿ ಗಂಡಸರಿಗಿನ್ನ ಜಾಸ್ತಿ ಹೆಂಗಸರುಗಳ ಕ್ಲಾಸಿಗೆ ಬರೋದು. ವೆರಿ ನೈಸ್. 90% ಲೇಡೀಸ್ ಇರ್ತಾರೆ, 10% ಜೆಂಟ್ಸ್ ಇರ್ತಾರೆ. ಅವ್ರಿಗೆ ಟೈಮ್ ಇಲ್ಲ, ಆಫೀಸಿಂದ ಬರೋದು ಲೇಟು, ಬೆಳಗ್ಗೆ ಬೇಗ ಹೋಗಬೇಕು, ಈ ಥರದ್ದು ಇರುತ್ತೆ. ಅದರಲ್ಲೂ ಸ್ವಲ್ಪ ಜನ ಬಂದು ಹೋಗ್ತಾರೆ. ಆದರೆ ಲೇಡೀಸು ತುಂಬ ಜನ ಬರ್ತಾರೆ. 4 ಬ್ಯಾಚ್ ಇರೋದ್ರಿಂದ ಬೇರೆ ಬೇರೆ ಟೈಮಲ್ಲಿ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಬರ್ತಾರೆ. ಮತ್ತು ನಂದು ಏನಂದರೆ ಒಂದು ಬ್ಯಾಚಿಗೆ ಬರೋಕ್ಕಾಗಲಿ ಇನ್ನೊಂದು ಬ್ಯಾಚ್ಗೆ ಅಟೆಂಡ್ ಮಾಡಿ ಅಂತಲೂ ನಾನು ಫ್ಲೆಕ್ಸಿಬಿಲಿಟಿ ಇದೆ. ಇಲ್ಲ ಅಂತಂದರೆ ಅವ್ರಿಗೆ ಮಿಸ್ ಆಗುತ್ತೆ ಕ್ಲಾಸ್. ಆ ಥರ ಆಗಬಾರ್ದು. ನೀವು ಯಾವುದಾದ್ರೂ ಸರಿ ಒಂದು ಬ್ಯಾಚ್ಗೆ ಅಟೆಂಡ್ ಮಾಡಿ ಅಂತ ಹೇಳ್ತೀನಿ. ಅಕಸ್ಮಾತ್ ನಿಮಗೆ ಬರೋಕ್ಕಾಗಲಿಲ್ಲ, ಮನೆಯಲ್ಲೂ ಸರಳ ವ್ಯಾಯಾಮ
ಮಾಡ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಕ್ಲೆನ್ಸಿಂಗ್ ಟೆಕ್ನಿಕ್ ಮಾಡ್ಕೊಂಡು ನಾಡಿ ಶೋಧನ ಮಾಡಿ, ಇಷ್ಟು ಮಾಡಿದ್ರು ಸಾಕು ಅಂತ. ಮತ್ತೆ ಜೊತೆಗೆ ನಾನು ಆಕ್ಯುಪ್ರೆಷರ್ ತುಂಬಾ ಹೇಳ್ತೀನಿ. ನೀವು ಏನೂ ಮಾಡೋಕ್ಕಾಗದಿದ್ರೆ ಪ್ರಾಣಾಯಾಮ ಮಾಡ್ಕೊಂಡು ಆಕ್ಯುಪ್ರೆಷರ್ ಮಾಡ್ಕೊಳ್ಳಿ ಸಾಕು ಅಂತ. ಸೊ ನೀವೇ ಅದನ್ನ ಹೌದು ಹೇಳ್ಕೊಡ್ತೀನಿ, ಅವ್ರಿಗೆ ಗೊತ್ತಿರುತ್ತೆ ಅದನ್ನ ಮಾಡ್ಬೇಕು. ಯಾರ್ಯಾರಿಗೆ ಏನೇನು ಪೇಯ್ನ್ ಇದೆ ಅವ್ರವ್ರಿಗೆ ಇದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಜನರಲ್ ಆಗಿ ಎಲ್ರಿಗೂ ಮಾಡಿಸ್ತಾ ಇರ್ತೀನಿ ಕ್ಲಾಸಲ್ಲಿ. ವಾರಕ್ಕೆ 1 ಸಲ 2 ಸಲ ಇದ್ದೇ ಇರುತ್ತೆ ಆಕ್ಯುಪ್ರೆಷರ್ ಕ್ಲಾಸ್, ಎಕ್ಸಸೈಸ್ ಎಲ್ಲದೂ ಇರುತ್ತೆ. ಓಕೆ, ಈಗ ಎವ್ರಿ ಡೇ ಮಾಡೋಕ್ಕಾಗಲಿಲ್ಲ ಅಂತಂದರೆ ಮಿನಿಮಮ್ ಹೌ ಮೆನಿ ಡೇಸ್ ಇನ್ ಅ ವೀಕ್ ಮಾಡಲೇಬೇಕು? ಒಂದು ಆಲ್ಟರ್ನೇಟ್ ಡೇಸ್ ಆದರೂ ಮಾಡೋದು, ದಿನ ಆದ್ರೂ ಮಾಡ್ಕೋಬೋದು. ಓಕೆ, ಆದರೆ ಅದು ಬೆಳಗ್ಗೆ ಆಗಲಿಲ್ಲ ಅಂದರೆ ಸಾಯಂಕಾಲ ಆದರೂ ಮಾಡ್ಕೋಬೋದು. ಅಂದರೆ ನಿಮ್ಗದು ಟಾನಿಕ್ ಇದ್ದಂಗೆ. ನಿಜವಾಗ್ಲೂ ನೀವು ಪ್ರಾಣಾಯಾಮ, ಉಸಿರಾಟದ ಅಭ್ಯಾಸ ಮತ್ತು ಯೋಗಾಸನ ಸ್ಟ್ರೆಚಿಂಗ್ ಮಾಡಿಬಿಟ್ರೆ ನೀವು ಯಾವ ಔಷಧಿ ಮಾತ್ರನೂ ತಗೋಬೇಕಾಗಿಲ್ಲ. ಅದು ಟಾನಿಕ್ ಸಿಕ್ಕದಂಗೆ ನಮಗೆ. ನಾವೇನೋ ಒಂದು ಎನರ್ಜಿ ಡ್ರಿಂಕ್ ತಗೊಳ್ತೀವಲ್ಲ ಆ ಥರ ಅದು ನೀವು ಮಾಡಿಬಿಟ್ಟು ಆಮೇಲೆ ಕೆಲಸ ಮಾಡುವಾಗ ನಿಮಗೆ ಹುರುಪಿರುತ್ತೆ, ಆಸಕ್ತಿ ಇರುತ್ತೆ, ಒಂದೊಂಥರ ಎನರ್ಜಿ ಸಿಗುತ್ತೆ ನಿಮ್ಗೆ. ಎಷ್ಟು ಕೆಲಸನಾದರೂ ಮಾಡ್ಬೋದು. ಇಲ್ಲಿ ಬರೋಂಥ ಅನುಭವ ನಾನು ಹೇಳ್ತಾ ಇರೋದು. ಈಗ ಎಷ್ಟೋ ಜನ ಮುಂಚೆ ಸುಸ್ತಾಗ್ತಿದೆ, ನಾನು ಅಲ್ಲಿ ಹೋಗಿ ಬಂದರೆ ಸುಸ್ತಾಗುತ್ತೆ, ಇಲ್ಲಿಗೆ ಬರೋಕ್ಕಾಗಲ್ಲ, ಈ ಥರ ಎಲ್ಲ ಅಂದ್ಕೊಂಡಿದ್ದೆ. ಕ್ಲಾಸಿಗೆ ಬಂದಮೇಲೆ ಮೇಡಮ್ ಎಷ್ಟು ಕೆಲಸ ಬೇಕಾದರೂ ಮಾಡ್ತೀನಿ, ನಾನು ಎಷ್ಟು ದೂರ ಬೇಕಾದರೂ ಓಡಾಡ್ಕೊಂಬರ್ತೀನಿ. ಈಗ ಅವರೇ ಕಂಪೇರ್ ಮಾಡ್ತಾರೆ, ಬೇರೆಯವ್ರಿಗೂ ಅವ್ರಿಗೂ ಕಂಪೇರ್ ಮಾಡ್ಕೊಳ್ತಾರೆ. ಈಗ ನಾನು ಮುಂಚೆ ಹೇಗಿದ್ದೆ ನೋಡಿ, ಈಗ ಅವ್ರಿಗಿನ್ನ ಜಾಸ್ತಿ ನಾನು ಫಾಸ್ಟಾಗಿ ಓಡಾಡ್ತಿದ್ದೀನಿ, ತುಂಬ ಕೆಲಸ ಮಾಡ್ತೀನಿ, ಎನರ್ಜೆಟಿಕ್ ಆಗಿರ್ತೀನಿ, ಮನೇಲೂ ಕೆಲಸ ಮಾಡ್ಕೊಳ್ತೀನಿ, ಹೊರಗಡೆ ಹೋಗಿ ಈ ಥರದ್ದೆಲ್ಲ ಅದು ತಾನಾಗೆ ಬಂದ್ಬಿಡುತ್ತೆ, ಒಳಗಡೆನೆ ಬಂದ್ಬಿಡುತ್ತೆ. ಅದು ಮಸಲ್ಸ್ ರಿಲ್ಯಾಕ್ಸ್ ಆದರೆ ಸಾಕು. ಸ್ಟ್ರೆಚಿಂಗ್ ಮಾಡ್ಕೊಂಡು ನಾವು ರಿಲ್ಯಾಕ್ಸ್ ಮಾಡಿಕೊಂಡ್ರೆ ಪ್ರತಿಯೊಂದು ನರನಾಡಿಗಳಿಗೆ, ಮಾಂಸಖಂಡಗಳಿಗೆಲ್ಲ ಶಕ್ತಿ ಬರ್ತಾ ಹೋದಾಗ ನಾವು ಎನರ್ಜೆಟಿಕ್ ಆಗಿರ್ತೀವಿ. ದ್ಯಾಟ್ಸ್ ರಿಯಲಿ ಗುಡ್. ನೀವು ಬಿಗಿನಿಂಗಲ್ಲಿ ಒಂದು ಮಾತು ಹೇಳಿದ್ರಿ, ಏನಂದರೆ ನಾನು ಇನ್ನೂ ಕಲಿತಾನೇ ಇದ್ದೀನಿ ಅಂತ ಹೇಳಿ. ಸೊ ಇಲ್ಲಿವರೆಗೂ ಕಲ್ತಿದ್ದು ಇನ್ನು ಹೊಸದು ನಿಮಗೆ ಏನು ಕಲಿಬೇಕು ಅನ್ನೋದು ಆಸಕ್ತಿ ಇದೆ? ಅಂದರೆ ಇದರಲ್ಲಿ ಏನು ಗೊತ್ತಾ, ಯೋಗಾಸನದಲ್ಲಿ ನಾವು ಕಲಿಯೋದಕ್ಕಿಂತ ನಮ್ಮ ಸ್ಟೂಡೆಂಟ್ಸ್ಗಳು ಇರ್ತಾರಲ್ಲ ಅವರು ನೋಡಿ ನಾನು ಜಾಸ್ತಿ ಕಲಿತಾ ಇದ್ದೀನಿ. ಗೊತ್ತಾಯ್ತಾ? ಈಗ ಒಬ್ರು ಬರ್ತಾರೆ, ಅವ್ರಿಗೇನೋ ಸಮಸ್ಯೆಗಳಿರುತ್ತೆ, ಅವ್ರಿಗೆ ಮಾಡೋಕ್ಕಾಗಲ್ಲ, ಅವ್ರಿಗೆ ಯಾವ ಥರ ಮಾಡಿಸ್ಬೇಕು, ಅವರಿಂದ ನಾನು ಕಲಿತೀನಿ, ಎಷ್ಟೋ ವಿಷಯಗಳು ಕಲಿತೀನಿ ಅವರಿಂದ. ಅವರೇ ನಮಗೆ ಗುರುಗಳ ಥರ ಆಗ್ತಾರೆ. ಯಾಕೆಂದ್ರೆ ಅವ್ರಿಗೆ ಹೇಗೆ ಮಾಡಿಸ್ಬೇಕು ಅನ್ನೋದು ನಾವು ಯೋಚನೆ ಮಾಡ್ತೀವಲ್ವ. ಇವ್ರಿಗೆ ಇದಾಗಲ್ಲ, ಇವ್ರಿಗೆ ಹೇಗೆ ಮಾಡಿಸ್ಬೇಕು, ಅವ್ರು ನಮ್ಮ ಗುರುಗಳೇನೆ ಅವಾಗ ಅಲ್ವಾ. ಅವರಿಂದ ಅವ್ರಿಗೆ ಮಾಡಿಸ್ಬೇಕು ಅನ್ನೋದು ನಮ್ಮ ಒಳಗಡೆಯಿಂದ ಬರುತ್ತಲ್ವ. ಯಾವ ಥರ ನಾವು ಉಪಯೋಗಿಸ್ಕೋಬೇಕು, ನಮ್ಮ ನಾಲೆಡ್ಜ್ನ ಅನ್ನೋದು ಬರುತ್ತಲ್ಲ. ಹೌದು, ಅಂಥವ್ರು ನಮಗೆ ತುಂಬ ಇದಾಗತ್ತೆ, ಹೆಲ್ಪ್ ಆಗುತ್ತೆ. ಓಕೆ, ಡಿಫ್ರೆಂಟ್ ಕೇಸ್ ಸ್ಟಡೀಸ್. ಐ ವೆರಿ ಸ್ಟ್ರಾಂಗ್ಲಿ ಬಿಲೀವ್ ಏನಂದ್ರೆ ಕೇಸ್ ಸ್ಟಡೀಸ್ ನಮ್ಮ ಹತ್ರ ಬಂದಾಗ ನಾವು ಇನ್ನೂ ಬೆಟರ್ ಆಗಬಹುದು ಅನ್ನೋದು. ಸೊ ನಂದು ಅದೇ ಥೆರಪಿ ಇದೆ. ಅದರಲ್ಲಿ ದ ಸೆಲ್ಫ್ ಲರ್ನಿಂಗ್ ನಾವೇನು ಹೇಳ್ತೀವಲ್ವ, ಸೊ ಆ ಸೆಲ್ಫ್ ಲರ್ನಿಂಗ್ ಕಾನ್ಸೆಪ್ಟ್ ಏನಿದೆ ಅದು ಕೇಸ್ ಸ್ಟಡೀಸ್ ಇಂದಾನೆ ಬರೋದು. ನಿಮ್ಮ ಹತ್ರ ಈ ಒಂದು ಕೇಸ್ ಬಂತ, ಓಕೆ ಇದಕ್ಕೆ ನಾವು ಇನ್ನೇನು ಮಾಡಬಹುದು, ಯಾವ ಥರ ಅವ್ರನ್ನ ಗುಣಪಡಿಸ್ಬೋದು ಅನ್ನೋದು ಒಂದು. ಈಗ ನೀವು ಒಂದು ಮಾತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ದು ಹೇಳಿದ್ರಿ, ಅಂದರೆ ತುಂಬ ಎಂಜೈಟಿ ಆಗುತ್ತೆ ಅವ್ರಿಗೆ, ಅಥವಾ ತುಂಬ ಡಿಪ್ರೆಷನಲ್ಲಿ ಹೋಗಿರ್ತಾರೆ. ಈಗ ಕೆಲವೊಬ್ರಿಗೆ ಇಟ್ ಈಸ್ ನಾಟ್ ಡಿಪ್ರೆಷನ್, ಬಟ್ ಕೆಲವೊಂದು ಸಲ ಎಂಜೈಟಿ ಅಟ್ಯಾಕ್ಸ್ ಆಗುತ್ತೆ. ಯಾವುದೋ ಒಂದು ವಿಷಯ ತೊಗೊಂಡು ಏನೇ ಇದ್ರೂ ಆಗಲಿ, ಅಥವಾ ಯಾರಾದರೂ ಜೋರಾಗಿ ಮಾತಾಡ್ಬಿಟ್ರು ಅವ್ರಿಗೆ ಒಂದು ಎಂಜೈಟಿ ಟ್ರಿಗರ್ ಆಗುತ್ತೆ. ಅಂಥವ್ರಿಗೆ ನೀವು ಏನು ರೆಕಮೆಂಡ್ ಮಾಡ್ತೀರಾ? ಅವ್ರಿಗೇನು ಮಾಡೋದು ಬೇಡ, ಕ್ಲಾಸಿಗೆ ಅಟೆಂಡ್ ಮಾಡ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೆ ಫೀಲ್ ಆಗುತ್ತೆ. ಅದು ಹೇಳ್ತಾರೆ ಮೇಡಮ್, ಮನೇಲೂ ಹೇಳ್ತಾರೆ, ಇವಾಗ ಆಫೀಸಲ್ಲಿ ಹೇಳ್ತಾರೆ, ನೀವು ಕೂಲಾಗಿದ್ದೀರಾ, ಈಗ ಮುಂಚೆ ಥರ ಕೋಪ ಮಾಡ್ಕೊಳ್ತಿಲ್ಲ ಅಂತ. ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಬೇರೆಯವರೇ ಕಂಡು ಹಿಡ್ದಿರ್ತಾರೆ, ಮತ್ತು ಅವ್ರಿಗೂ ಗೊತ್ತಾಗುತ್ತೆ, ಹೌದು ನಾನು ಈಗ ರಿಲ್ಯಾಕ್ಸ್ ಆಗಿದ್ದೀನಿ. ಮ್ಯಾಮ್, ನಾನು ಕೇಳ್ತಾ ಇರೋದು, ಈಗ ನಮ್ಮನ್ನು ನೋಡ್ತಾ ಇರೋ ವೀಕ್ಷಕರು ಇದಾರಲ್ಲ, ಓಕೆ, ಸೊ ಅವ್ರಿಗೆ ಈ ಥರ ಎಂಜೈಟಿ ಆದಾಗ ಫಸ್ಟ್ ಅವ್ರು ಏನು ಮಾಡಬಹುದು? ಏನು ಮಾಡಬೇಕಾಗಿಲ್ಲ, ಕೂತ್ಕೋಬೇಕು, ಚೆನ್ನಾಗಿ ಡೀಪ್ ಇನ್ಹಲೇಷನ್ ಅಂಡ್ ಎಕ್ಸಲೇಷನ್ ಮಾಡಬೇಕು, ಚೆನ್ನಾಗಿ ಉಸಿರಾಡಬೇಕು, ಏನೂ ಮಾಡಬೇಕಾಗಿಲ್ಲ. ಅವರು ಸುಮ್ಮನೆ ಕೂತ್ಕೋಬೇಕು, ಏನೋ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು, ಯಾರ ಮೇಲೂ ಕೂಗಾಡಕ್ಕೆ ಹೋಗ್ಬಾರ್ದು. ಒಂದು ಕಡೆ ಹೋಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ನಿಧಾನಕ್ಕೆ ಆಳವಾಗಿ ಉಸಿರು ತೊಗೊಂಡು ನಿಧಾನಾಗಿ ಉಸಿರನ್ನ ಬಿಡೋದು ತಗೊಳ್ಳೋದು ಮಾಡ್ತಾ ಇದ್ರೆ ಸಾಕು. ಓಕೆ, ಬೇಗ ರಿಲ್ಯಾಕ್ಸ್ ಆಗುತ್ತೆ. ಇದೇ ಬೆಸ್ಟ್ ಟೆಕ್ನಿಕ್, ಇನ್ನೇನು ಇಲ್ಲ. ಮನೇಲಿ ಇರೋರು ನಾನು ಹೇಳ್ತಾ ಇರೋದು ಇದನ್ನ ನೋಡ್ಕೊಂಡು ಯೋಗಾಸನ ಮಾಡೋರು ಸಿಂಪಲ್ ಆಗಿ ಮಾಡಿದ್ರು ಸಾಕು. ನೀವು ಹೇಳಿದ್ನಲ್ಲ, ಅರ್ಧ ಗಂಟೆ 1/4 ಗಂಟೆ ಮಾಡಿದ್ರು ಸಾಕು. ಈಗ ನಮ್ಮ ಪಾಡ್ಕಾಸ್ಟ್ ಮುಖಾಂತರ ನೀವು ಎಲ್ಲ ವೀಕ್ಷಕರಿಗೂ, ನಿಮ್ಮ ಸ್ಟೂಡೆಂಟ್ಸೇ ಅಂತ ಅಲ್ಲ, ನೀವು ಎಲ್ಲ ವೀಕ್ಷಕರಿಗೂ ಒಂದು ಗುರು ಮಂತ್ರ ಕೊಡಬೇಕು ಅಂತಂತಂದ್ರೆ ಆಸ್ ಅ ಯೋಗ ಗುರು ನೀವೇನು ಹೇಳಬಹುದು?
ಏನು ಹೇಳ್ಬೋದು ಅಂತಂದರೆ ಈಗ ನಾವು ಈಗ ಭೂಮಿಗೆ ಬಂದಿದ್ದೀವಿ, ದೇವರೆಲ್ಲ ಕೊಟ್ಟಿದ್ದಾನೆ ನಮಗೆ, ಕೈ ಕಾಲು ಪ್ರತಿಯೊಂದು ಅಂಗಾಂಗಗಳನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟು ಕಳಿಸಿರ್ತಾನೆ. ಉಸಿರಾಡೋದನ್ನು ಕೊಟ್ಟಿದ್ದಾನಲ್ವ, ನಾವು ಹುಟ್ಟಿದ ತಕ್ಷಣ ಉಸಿರಾಡ್ತೀವಲ್ವ, ಆ ಉಸಿರಾಟ ಹೇಗೆ ಮಾಡೋದು, ಕ್ರಮವಾಗಿ ಹೇಗೆ ಮಾಡಿದಾಗ ನಮ್ಮದು ಎನರ್ಜಿ ಸಿಗುತ್ತೆ ನಮ್ಮ ಬಾಡಿಗೆ ಮೈಂಡ್ಗೆ, ಮತ್ತು ನಮ್ಮ ಬಾಡಿ ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ, ಎಷ್ಟು ಆರೋಗ್ಯಕರವಾಗಿರುತ್ತೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಸ್ವಲ್ಪನಾದರೂ ಮಾಡಿ, ಸ್ವಲ್ಪ ವಾಕಿಂಗ್ ಮಾಡಿ, ಸ್ವಲ್ಪ ಎಕ್ಸಸೈಸ್ ಮಾಡಿ. ಪ್ರಾಣಾಯಾಮ ಅಂತೂ ಎಲ್ಲರೂ ಮಾಡಲೇಬೇಕು. ಅದು ಮಾಡಿದಷ್ಟು ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ದಿವಸ ಮಾಡಿ ನೀವು ಅದ್ರದ್ದು ಎಷ್ಟು ವ್ಯತ್ಯಾಸ, ಅದ್ರದ್ದು ಎಷ್ಟು ಪವರ್ ಇದೆ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಇಲ್ಲಿ ಬರೋ ಸ್ಟೂಡೆಂಟ್ಸ್ಗಳೇ ನಿದ್ದೆ ಬರ್ತಿರಲ್ಲ, ಊಟ ಸೇರ್ತಿರಲ್ಲ ಸರಿಯಾಗಿ, ಡಿಪ್ರೆಷನ್ನು, ಬೇರೆಯವ್ರ ಹತ್ರ ಮಾತಾಡೋಕ್ಕೆ ಭಯ ಇರುತ್ತೆ, ಆಮೇಲೆ ಅವ್ರು ಏನು ಹೇಳ್ತಾರೋ ನಾನೇನು ಹೇಳ್ತಾ ಇದ್ದೀನೋ ಅನ್ನೋದು ಅರ್ಥ ಆಗಲ್ಲ, ಈ ಥರ ಭಯ ಆಗುತ್ತೆ. ಸುಮಾರು ಥರದ್ದಿರುತ್ತೆ, ಸುಮಾರು ಥರದ್ದು ಇದು ಒಳಗಡೆನೇ ಅವ್ರು ಅನುಭವಿಸ್ತಾ ಇರ್ತಾರೆ. ಕ್ಲಾಸಿಗೆ ಬಂದು 2-3 ದಿವಸದಲ್ಲೇ ಈಗ ಧೈರ್ಯವಾಗಿ ಮಾತಾಡ್ತಿದ್ದೀನಿ, ಈಗ ಓಡಾಡ್ತಾ ಇದ್ದೀನಿ, ನನಗೇನು ಆಗ್ತಾಯಿಲ್ಲ, ನಾನು ಏನು ಬೇಕಾದರೂ ನಾನು ಸಾಧಿಸ್ತೀನಿ ಅನ್ನೋದೊಂದು ಅವ್ರಿಗೆ ಹುಮ್ಮಸ್ಸು ಬರುತ್ತಲ್ಲ, ನನಗೆ ಅದೇ ಒಂದು ಖುಷಿ ಆಗುತ್ತೆ. ಆ ಥರ ಅದಕ್ಕೆ ನೀವು ಸಾಧ್ಯವಾದಷ್ಟು ಯೋಗಾಸನ ಮಾಡಿ, ಸ್ವಲ್ಪ ವಾಕಿಂಗ್ ಮಾಡ್ಕೊಳ್ಳಿ, ಆರೋಗ್ಯವಾಗಿರಿ. ಇರೋ ತನಕ ದೇವ್ರು ಎಷ್ಟು ವರ್ಷ ಆಯುಸ್ ಕೊಟ್ಟಿರ್ತಾನೆ ಯಾರಿಗೂ ಗೊತ್ತಿರೋ, ದೇವ್ರೊಬ್ಬನಿಗೆ ಗೊತ್ತಿರುತ್ತೆ. ನಾವಿರೋವರೆಗೂ ಲವಲವಿಕೆಯಿಂದ ಇರಬೇಕು, ಆರೋಗ್ಯವಾಗಿರಬೇಕು. ಅಂದರೆ ಮಾನಸಿಕವಾಗಿ ದೈಹಿಕವಾಗಿ ನಾವು ಆರೋಗ್ಯವಾಗಿರಬೇಕು ಅಂತಂದರೆ ಯೋಗಾಸನ ಪ್ರಾಣಾಯಾಮ ಮಾಡ್ಕೊಳ್ಳಿ, ಆರೋಗ್ಯವಾಗಿರಿ, ಒಳ್ಳೊಳ್ಳೆ ಆಲೋಚನೆಗಳನ್ನ ಮಾಡಿ, ಒಳ್ಳೆಯ ಆಹಾರ ತಗೊಳ್ಳಿ, ಆರೋಗ್ಯವಾಗಿರಿ ಅಂತ ಹೇಳ್ತೀನಿ ನಾನು. ಮ್ಯಾಮ್, ಈಗ ನಿಮ್ಮ ಹತ್ರ ಬಂದು ಸೇರ್ಕೋಬೇಕು ಅಂತಂದರೆ ನಿಮ್ಮ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅದನ್ನು ಒಂದ್ಸಲ ನಮ್ಮದು ಬಿನ್ನಿ ಲೇಔಟ್ ಅತ್ತಿಗುಪ್ಪೆ ಅಂತ. ಬಿನ್ನಿ ಲೇಔಟ್ ಸುಮಾರು ಕಡೆ ಇದೆ, ವಿಜಯನಗರ, ಬೇರೆ RPC ಲೇಔಟ್ ಕಡೆ ಎಲ್ಲ ಇದೆ. ಇದು ಅತ್ತಿಗುಪ್ಪೆ ಬಿನ್ನಿ ಲೇಔಟ್ ಅಂದರೆ ಅತ್ತಿಗುಪ್ಪೆ ಹಿಂಭಾಗ ಬಿನ್ನಿ ಲೇಔಟ್ ಬರುತ್ತೆ. ಒಂದು ಕಡೆ ಚಂದ್ರ ಲೇಔಟ್, ಇನ್ನೊಂದು ಕಡೆ ಅತ್ತಿಗುಪ್ಪೆ ಮಧ್ಯದಲ್ಲಿದೆ. ಇದು ಅದೇ 32 ವರ್ಷ ಆಯಿತು ಶುರು ಮಾಡಿ, 93 ಶುರು ಮಾಡಿದ್ದೆ. 32 ಇಯರ್ಸ್ ಇಂದ ನಡೀತಾ ಇದೆ, ನಿರಂತರವಾಗಿ ನಡೀತಾ ಇದೆ. 4 ಬ್ಯಾಚ್ ನಡೀತಾ. ನಿಮ್ಮ ಇನ್ಸ್ಟಿಟ್ಯೂಟ್ ಹೆಸರು ಶ್ರೀ ಶಿವಶಕ್ತಿ ಯೋಗ ಕೇಂದ್ರ ಅಂತ ಹೇಳಿ. ಸೊ ಬರೀ ಶಿವಶಕ್ತಿ ಹಾಕಿದ್ರೆ ಬೇರೆ ಬೇರೆದೆಲ್ಲ ಬರುತ್ತೆ. ಓಕೆ, ಶ್ರೀ ಶಿವಶಕ್ತಿ ಯೋಗ ಕೇಂದ್ರ ಬಿನ್ನಿ ಲೇಔಟ್ ಅತ್ತಿಗುಪ್ಪೆ ಅಂತ ಹಾಕಿದ್ರೆ ನಮ್ದು ಬರುತ್ತೆ. ಯೂಟ್ಯೂಬ್ ಚಾನಲ್ ಇದೆ ನಂದು. ಅಂದ್ರೆ ಮನೆಯಲ್ಲಿ ಟ್ಯಾಗ್ ಮಾಡ್ತೀನಿ ಅದರಲ್ಲಿ. ಸೊ ವೀಕ್ಷಕರೇ ನೋಡಿದ್ರಲ್ಲ, ನಿಮ್ಮ ಇಟ್ ಈಸ್ ಆಲ್ ಯುವರ್ ಮೈಂಡ್ ಸೆಟ್. ನೀವು ನಿಮ್ಮ ಮೈಂಡ್ ಸೆಟ್ನ ನೀವು ಗಟ್ಟಿ ಮಾಡಿಕೊಂಡ್ರೆ, ಮ್ಯಾಮ್ ಹೇಳ್ದಂಗೆನೆ ಯೋಗಾಭ್ಯಾಸದಲ್ಲಿ ಯಾವುದೇ ಆಗಲ್ಲ ಅಂತ ಅಲ್ಲ, ಎಲ್ಲದೂ ವಿ ಕ್ಯಾನ್ ರೆಕ್ಟಿಫೈ, ರಿವರ್ಸ್ ಮಾಡ್ಕೊಳ್ಳೋದ್ಬೋದು. ನಾವು ಎಷ್ಟೊಂದು ಕೇಸಸು ನೋಡಿದ್ದೀವಿ, ಯೋಗ ಸ್ಟಾರ್ಟ್ ಮಾಡಿದಾಗ ಅವರು ಮುಂಚೆ ಹೇಗಿದ್ರು ಮತ್ತು ಆಮೇಲೆ ಒಂದು 6 months ಡೌನ್ ದ ಲೈನ್ ಅವ್ರು ಕಂಪ್ಲೀಟ್ ಚೇಂಜ್ ಆಗಿರೋ ವ್ಯಕ್ತಿ ಅನ್ನೋದನ್ನು ನೋಡಿದ್ದೀವಿ ನಾವು. 3-4 ದಿವಸಕ್ಕೇ ಚೇಂಜ್ ಆಗಿರ್ತಾರೆ. ಮತ್ತೆ ಇಷ್ಟು ವಯಸ್ಸು ಅಂತ ಇಲ್ಲ, 9 ವರ್ಷ ಆದಮೇಲೆ ಈಗ ನಮ್ಮ ಆಯಸ್ಸು ಎಷ್ಟು ಕೊಟ್ಟಿರ್ತಾನೆ ಅಷ್ಟು ವರ್ಷದ ತನಕ ನಾವು ಯೋಗಾಸನ ಮಾಡ್ಬೋದು. ನಮ್ಮ ಕೈಲಾಗಿದ್ದು ನಮ್ಗೆ ಎಷ್ಟು ಕೂತಿದ ಕಡೆನೇ ಮಾಡ್ಬೋದು ವಯಸ್ಸಾದರು. ಅದೆಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ, ವಯಸ್ಸಾದವ್ರಿಗೆ ಹೇಗೆ ಮಾಡೋದು ಅಂತೆಲ್ಲ. ಸೊ ನಾನು ಮ್ಯಾಮ್ದು ಯೂಟ್ಯೂಬ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಪ್ಲೀಸ್ ಡೂ ಫಾಲೋ ಅದನ್ನು. ಮತ್ತು ನೀವು ಇಲ್ಲೇ ಬಂದು ಕಲಿಬೇಕು ಅಂತಂದ್ರೂ ಅವರ ಅಡ್ರೆಸ್ನು ನಾನು ಪಿನ್ ಮಾಡಿರ್ತೀನಿ. ಆ್ಯಂಡ್ ಸಾಕಷ್ಟು ಆದರೆ ನಾವು ಅವ್ರದ್ದು ಇಮೇಲ್ ID ಅಥವಾ ಕಾಂಟ್ಯಾಕ್ಟ್ ಡೀಟೇಲ್ಸು ಕೊಡ್ತೀನಿ ಅಲ್ಲಿ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಕಮ್ ಆ್ಯಂಡ್ ಎನ್ರೋಲ್ ವಿತ್ ಹರ್. ಒಂದು 32 ವರ್ಷದ ಎಕ್ಸ್ಪೀರಿಯನ್ಸ್ ಅವ್ರದ್ದು ಏನಿದೆ, ಶಿ ಈಸ್ ರೆಡಿ ಟು ಗಿವ್ ಎವ್ರಿಥಿಂಗ್ ಇಫ್ ಯು ಆರ್ ರೆಡಿ ಟು ಕಮ್ ಆ್ಯಂಡ್ ಟೇಕ್ ಇಟ್. ಮ್ಯಾಮ್, ಇಷ್ಟೊತ್ತು ತನಕ ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ 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 ಖುಷಿ ಆಯಿತು ನಮಗೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಸಾಕಷ್ಟು ನಮ್ಮ ವೀಕ್ಷಕರಿಗೆ ಹೇಳ್ಕೊಟ್ಟಿದ್ದೀರಾ. ಆ್ಯಂಡ್ ಮುಂದೆ ಇಂಥ ಪರ್ಸ್ನಾಲಿಟೀಸ್ ಇನ್ನೂ ಬರ್ತಾ ಇರುತ್ತೆ. ಡೂ ವಾಚ್, ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಡೂ ಲೈಕ್ ಆ್ಯಂಡ್ ಶೇರ್ ಆರ್ ಯೂಟ್ಯೂಬ್ ಚಾನಲ್. ನಮಸ್ತೆ.